ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನೆಲಿಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ನಿಮ್ಮ ವಿಡಿಯೋ ನೋಡಿ ಏನು ಟ್ರಸ್ಟ್ ಇಟ್ಟಿರ್ತಾರೆ ಆ ನಂಬಿಕೆ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದು. ಮನುಷ್ಯನ ಮೈಂಡು ಒಂಥರ ಕೋತಿ ಮೈಂಡು. ಯಾಕೆಂತ ಕೇಳಿ, ಶೋರೂಮ್ಗೆ ಹೋದ್ರೆ ಪ್ರತಿಯೊಂದು ಪಾರ್ಟ್ಸ್ಗೂ GST ಹಾಕ್ತಾರೆ. ನಮ್ಮ ಕನ್ನಡಕವರು ಕರ್ನಾಟಕಕ್ಕೆ ಟ್ಯಾಕ್ಸ್ ಕಟ್ತಾರೆ ಬಿಡಿ. ವಿಸಿಟ್ ಮಾಡಿ ಅಂತ ಹೇಳಿದ್ರೆ ಗಾಡಿ ತಗೊಳ್ಳೇಬೇಕಂತೇನಿಲ್ಲ. 4 ಲಕ್ಷ ಕೊಡ್ತೀನಿ ಸರ್. ನಾನು 265 ಹೇಳ್ತಾ ಇದ್ದೀನಿ, ನೀವು 3 ಲಕ್ಷ ಹೇಳ್ತಾ ಇದ್ದೀನಿ. ಓಕೆ, 360 ಮಾಡ್ಕೊಡ್ತೀನಿ ಸರ್. 275 ಹೇಳ್ತಾ ಇದ್ದೀನಿ, 295 ಹೇಳ್ತಾ ಇದ್ದೀನಿ, 360 ಬರೀ 2,85,000 ಕೊಡ್ತೀನಿ. ಥರದ್ದು 235 ಹೇಳ್ತಾ ಇದ್ದೀನಿ, 355ಕ್ಕೆ ಆಜಿರಾಸ್ ಕಂಡೀಷನ್ ಕೊಡ್ತೀನಿ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 1,55,000ಕ್ಕೆ ಆ ಸೈಡ್ ಅಲ್ಲಿ ಒಂದು ಎಲೆಂಟ್ರಾ ಇದೆ, ಮುಂದೆ ಹೋದ್ರೆ ಬ್ಲೂ ಕಲರ್ i20 ಕಾಣ್ತಾ ಇದೆಯಾ? ಬ್ಲೂ ಕಲರ್ i20 ಇದೆ. ನಮ್ಮ ಗಾಡಿಗಳ ಅಲ್ಲಿ ಹಾಕೊಂಡಿದ್ದಾರೆ. 2 ಲಕ್ಷ ಹೇಳ್ತಾ ಇದೀನಿ. ನಿಮ್ ಚಾನಲ್ ಇಂದ ಬಂದವ್ರಿಗೆ ಅದರಲ್ಲೂ ಕೂಡ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್. ಹೌದು, 14 ಮಾಡಲ್ ಗಾಡಿ, 64,000 ಸ್ಪೋರ್ಟ್ಸ್ ವೇರಿಯಂಟ್. ಫೈನಲ್ ಟು ಫೈನಲ್ 3 ಲಕ್ಷ ಕೊಟ್ಬಿಡ್ತೀನಿ. ಎಲ್ಲ ಕಸ್ಟಮರ್ಗೆ ಅದೇ ಥರ ಸರ್ವಿಸಿಂಗ್ ಇರುತ್ತೆ. ಸೊ ಒಂದ್ಸರಿ ವಿಸಿಟ್ ಮಾಡಿ IND ಕಾರ್ಸ್ಗೆ. ಸೊ ಸರ್, ಇವತ್ತು ನಾನು IND ಕಾರ್ಸ್ಗೆ ಬಂದಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 155 ಇಂದ ಸ್ಟಾರ್ಟ್ ಆಗುತ್ತೆ ಅಂತೆ. ಕಾರ್ಸ್ಗಳ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಹರೀಶ್ ಗೌಡ್ರು ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಫಸ್ಟು ನಮಸ್ತೆ ಸರ್, ಬನ್ನಿ. ನಿಮಗೂ ಕೂಡ ನಮಸ್ಕಾರ. ಓಕೆ, ಅಕ್ಷಯ ನಗರದಲ್ಲಿ ಈ ಒಂದು ಶೋರೂಮ್ ಲೊಕೇಟ್ ಆಗಿದೆ ಅಂತಲೇ ಹೇಳ್ಬೋದು. ನಿಯರ್ ಬೈ ಮೀನಾಕ್ಷಿ ಮಾಲ್ ಆಪೋಸಿಟ್. ಇದು ಬಂದು ನಮ್ಮ ಆಫೀಸ್ ಬಂದು ಬನ್ನೇರ ರೋಡಲ್ಲಿ ರಾಯಲ್ ಮೀನಾಕ್ಷಿ ಮಾಲ್ ಅಂತ ಇದೆ. ಅದ್ರ ಹಿಂಭಾಗ ಅಕ್ಷಯ ನಗರ ಅಂತ ಬರುತ್ತೆ, ಅಲ್ಲಿದೆ. ಓಕೆ, ಲೋನ್ ಫೆಸಿಲಿಟಿ ಬಗ್ಗೆ ಹೇಳೋದಾದ್ರೆ ಸರ್, ಲೋನ್ ಎಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ ಯಾರು ಇರ್ತಾರೆ ಅವರು 10 ಮಾಡಲಿಂದ ಯಾವುದೇ ಗಾಡಿ ತಗೊಂಡು ಮಾಡ್ಕೊಡ್ತೀನಿ. IND ಕಾರ್ಸ್ ಅಲ್ಲಿ ನಮ್ಮ ವ್ಯೂವರ್ಸ್ ಬಂದು ಯಾಕೆ ಕಾರ್ ತಗೊಬೇಕು ಹೇಳಿ ಸರ್? ಸರ್, ಯಾಕೆ ಅಂತ ಹೇಳಿದ್ರೆ ಅದನ್ನ ನಾನು ಏನಕ್ಕೆ ಹೇಳ್ಕೋಬಹುದು, ಅಯ್ಯೋ ಹೇಳ್ಕೋದು ಎಲ್ಲ ಶೋರೂಮರು ಅದೇ ಹೇಳ್ತಾರೆ, ಎಲ್ಲ ಶೋರೂಮರು ಅದೇ ಹೇಳ್ತಾರೆ ಅಂತ ಅವ್ರು ಹೇಳ್ಬೋದು ಕಸ್ಟಮರ್ಗೆ, ವ್ಯೂವರ್ಸ್ಗಳಿಗೆ. ಯಾಕೆಂದ್ರೆ ನಮ್ಮ ಥರದ ಶೋರೂಮ್ಗಳು ತುಂಬ ಇರುತ್ತೆ. ಎಲ್ಲಾನು ಕಂಪೇರ್ ಮಾಡಿ ಅವರಂತೂ ನನ್ನ ವಿಡಿಯೋ ನೋಡಿ ಸುಮ್ಮನಿರಲ್ಲ. ನಿಮ್ಮ ನೆಕ್ಸ್ಟ್ ಬೇರೆ ಶೋರೂಮ್ ಅದನ್ನು ಕೂಡ ನೋಡ್ತಾರೆ, ಹೌದಲ್ಲ? ಸೊ ಕಂಪೇರಿಟಿವ್ ಅಂದ್ರೆ ಇವಾಗ ಪೈಪೋಟಿ ಜಾಸ್ತಿ ಇದೆ, ಅದೇ ರೀತಿ ಕಂಪೇರಿಟಿವ್ ಜಾಸ್ತಿ ಇದೆ. ನೀವು ಒಂದು ವಸ್ತು ನೋಡಿದ್ರೆ ಅದೇ ತರ ಸಿಮಿಲರ್ ಇನ್ನೂ ನೋಡ್ತೀವಿ, ಅದನ್ನೇ ಒಂದೇ ಸತಿ ಫೈನಲ್ ಮಾಡಲ್ಲ, ಹೌದಲ್ವಾ? ಸೊ ನಾನು ಆ ಥರ ಕೇಳ್ತೆ, ಬಂದ ತಕ್ಷಣ ನೀವು ನನ್ನ ಹತ್ರ ತಗೊಳ್ಳಿ ಅಂತ ನಾನು ಹೇಳಲ್ಲ. ಕಂಪೇರ್ ಮಾಡಿ. ಹೊರಗಡೆಗಿಂತ ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು ಖಂಡಿತ, ಬಟ್ ಕ್ವಾಲಿಟಿ ಹಂಗೆ ಕೊಡ್ತೀನಿ. ಮನುಷ್ಯನ ಮೈಂಡು ಒಂಥರ ಕೋತಿ ಮೈಂಡು. ಒಂದು ಕಾರ್ ನೋಡ್ತಾರೆ, ಇನ್ನೂ ಒಂದು 2-3 ವಿಡಿಯೋ ಡೆಫಿನೆಟ್ ಆಗಿ ನೋಡ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲ ಅಷ್ಟು ಹ್ಯಾಂಡಿ ಆಗ್ಬಿಟ್ಟಿದೆ. ಈಗ ನನ್ನ ಹತ್ರ ವೆಂಟೋ ಗಾಡಿ 4,25,000 ಹೇಳಿದೀನಿ. ಹೊರಗಡೆ 395 ಕೊಟ್ಟರೆ ಅಲ್ಲಿ ಹೋಗ್ತಾರೆ. ಹೌದು, ಈ ಮಾರ್ಕೆಟ್ ಅಲ್ಲಿ ಯಾರೇ ಆಗ್ಲಿ ಸುಮ್ಮನೆ ಯಾರು ಕೊಡಲ್ಲ. ಏನಾದ್ರು ಸಣ್ಣ ಪುಟ್ಟ ಹೋಯ್ತು ಏನಾದ್ರು ಇದ್ರೇನೆ ಕೊಡೋದು. ಯಾರೇ ನಾನೇ ಆಗ್ಲಿ ನನ್ನ ಗಾಡಿ ಶೇರ್ ಮಾಡ್ಬೇಕು ಅಂತ ಹೇಳಿದ್ರೆ ನನಗೆ ಏನಾದ್ರು ಖರ್ಚಿತ್ತಂದ್ರೆ ಮಾತ್ರ ಬಿಟ್ಕೊಡ್ತೀನಿ. ಖರ್ಚಿಲ್ಲ ಅನ್ಕೊಳ್ಳಿ ಬಿಟ್ಕೊಡೋಣ. ಅದನ್ನ ಹೇಳೋದು, ನೋಡಪ್ಪ ನಾನು ಇಷ್ಟು ಮಾಡಿದ್ರೆ ನಾನು ಇಷ್ಟು ಬೇಕೇ ಬೇಕು ಅಂತ ಹೇಳ್ತೀನಿ. ಖರ್ಚಿದೆ ಇಷ್ಟು ಮಾಡಿ ನಂಗೆ ಇಷ್ಟು ಕೊಡ್ಕೊಡಪ್ಪ, ನಿಂಗೆ ಖರ್ಚಿದೆ ಮಾಡ್ಕೊಡಪ್ಪ ಅಂತ ಹೇಳ್ತೀನಿ. ಅದೇ ರೀತಿ ಹಿಂಗೂ ಯೋಚನೆ ಮಾಡೋರು ಇರ್ತಾರೆ, ಕಮ್ಮಿ ಕೊಟ್ಟರೆ ಯಾಕೆ ಇಷ್ಟು ಕಮ್ಮಿ ಕೊಡ್ತಾ ಇದ್ದಾರೆ, ಏನೋ ಪ್ರಾಬ್ಲಮ್ ಇದೆ. ನಾನು ಡೀಸೆಲ್ 13 XUV ನಾನು 4 ಲಕ್ಷ ಹೇಳಿದ್ದೀನಿ. DL ಗಾಡಿ ಅದು ಕೆ ಮಾಡಿಸ್ಕೊಂಡ್ರು 6 ಲಕ್ಷ ಆಗ್ಬೋದು ಮ್ಯಾಕ್ಸಿಮಮ್. ಹೌದಾ? ಯಾಕೆ 13 ಮಾಡಲ್ ಗಾಡಿ ಮಾರ್ಕೆಟಲ್ಲಿ ಕೆ ಗಾಡಿ ಓಲಿ ಒಂದು 7.5 ಇಲ್ವಾ? ಹೌದು, ಇರುತ್ತೆ ಪಕ್ಕ. 7.5 ಅನ್ಕೊಳ್ಳಿ, ಓಲಿ ಒಂದು ಸೆಕೆಂಡ್ ಗಾಡಿ ತಗೋತಾರೆ ಒಂದು 1 ಲಕ್ಷ ಗಾಡಿ 7.5 ಕಮ್ಮಿ ಸಿಗಲ್ಲ, ಅವ್ರಿಗೆ 7.5 ಅನ್ಕೊಳ್ಳಿ. DL ಗಾಡಿ 6 ಲಕ್ಷಕ್ಕೆಲ್ಲ ವಿತ್ ಕೆ ಸಿಕ್ಬಿಡುತ್ತೆ. 6 ಲಕ್ಷಕ್ಕೆಲ್ಲ ಸಿಕ್ಬಿಡುತ್ತೆ. ಕೆ ರಿಜಿಸ್ಟ್ರೇಷನ್ ಅಲ್ಲ, ಡೆಲ್ಲಿ ಆ ಕಾರಣದಿಂದ ಸ್ವಲ್ಪ ಕಮ್ಮಿ ಕೊಡ್ತಾ ಇದ್ದಾರೆ. ಅಂಡ್ ಇಂಜಿನ್ ಎಲ್ಲ ಹೇಗೆ ಸರ್? ಎಲ್ಲ ಗ್ಯಾರಂಟಿ ವಾರಂಟಿ? 1 ವರ್ಷ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಕೂಡ ಕೊಡ್ತಾ ಇದ್ದೀನಿ. ಪ್ಲಸ್ ಕಸ್ಟಮರ್ ತಗೊಂಡೋದ್ಮೇಲೆ ಸೀದಾ ಮನೆಗೆ ಹೋಗ್ಬೇಕದು, ಗ್ಯಾರೇಜ್ಗೆ ಅದಕ್ಕೆ ಏನು ಹೋಗ್ಬಾರ್ದು. ಸೊ ನನ್ನ ಹತ್ರ ತಗೊಂಡೋಗಿ ಮುಂಚೆಗೆ ಪ್ರತಿ ಒಂದು ಚೆಕಪ್ ಮಾಡಿ, ಒಂದು ಜನರಲ್ ಚೆಕಪ್ ಮಾಡಿ, ಏನೇನೆಲ್ಲ ಕ್ಲಿಯರ್ ಮಾಡಿ ಅವ್ರ ಗಾಡಿ ತಗೊಂಡೋದ್ಮೇಲೆ, ಯಾಕಂದ್ರೆ ವಾರಂಟಿ ಕೊಡ್ತೀವಿ, 1 ವರ್ಷ ವಾರಂಟಿ ಕೊಡ್ತೀವಿ, 10,000 ಕಿಲೋಮೀಟರ್ ವಾರಂಟಿ ಕೊಡ್ತೀವಿ ಅಂತಂದ್ರೆ ಹೊರಗಡೆ ಅದು ಬೇರೆ ಚೆಕಪ್ ಎಲ್ಲ ಹೋಗ್ಲೇಬಾರ್ದು. ಅದು ಹೋಗಿ ಬೇರೆ ಪ್ರಾಬ್ಲಮ್ ಮಾಡ್ಕೊಂಬಂದು ನಿಮ್ಮ ಹತ್ರ ತಗೊಂಡೆ ಸರ್ ತಿಂಗಳಿಗೆ ಹಿಂಗೆ ಆಗೋಯ್ತು, ಅವರು ಹೊರಗಡೆ ಮಾಡಿ ಏನ್ ಮಾಡಿರ್ತಾರೆ ಅದನ್ನ ಹೇಳಲ್ಲ, ನಿಮ್ಮ ಹತ್ರ ತಗೊಂಡೆ 1 ತಿಂಗಳಿಗೆ ಹಿಂಗೆ ಆಗೋಯ್ತು. ಸೊ ಆ ಉದ್ದೇಶಗಳು ಸುಮಾರು ಬರಬಾರ್ದು ಅಂತ ಹೇಳ್ಬಿಟ್ಟು ನಾವೇನೇ ಪ್ರತಿಯೊಂದು ಚೆಕಪ್ ಮಾಡಿ ಏನೇನು ಮಾಡ್ತೀವಿ ಏನೇನು ಮಾಡಲ್ಲ ಅಂತ ಕಸ್ಟಮರ್ಗೆಲ್ಲ ತಿಳಿಸ್ಕೊಬಿಟ್ಟೆ ಮಾಡ್ತೀರಾ. ಹೌದು ಸರ್, ಹಿಂಗಿದೆ ಗಾಡಿ ಈ ಥರ ಇದೆ, ಇದಿಷ್ಟು ನಾನು ಮಾಡ್ಕೊಡ್ತೀನಿ, ಈ ಪ್ರಾಬ್ಲಮ್ ಏನಿದೆ ನಾನೇ ಕ್ಲಿಯರ್ ಮಾಡ್ಕೊಡ್ತೀನಿ, ಏನೇ ಇದ್ರು
ಇಲ್ಲಿ ಒಂದು ಐಟನ್ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಇದು 14 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ 64,000 ಓಡಿದೆ. ಓಕೆ, ಥರ್ಡ್ ಓನರ್ ಇದೆ ವೆಹಿಕಲ್. ನೀವು ನೋಡ್ಬೋದು ಟೈರ್ ಪ್ರೊಫೈಲ್ ತುಂಬ ಚೆನ್ನಾಗಿದೆ. ನಿಮಗೆ ಮ್ಯಾಗ್ವಿಲ್ ಬರೋದಿಲ್ಲ. ಇಂಟೀರಿಯರ್ ಪಾರ್ಟ್ ಬಂತು ಅಂತಾದ್ರೆ 4 ಪವರ್ ವಿಂಡೋಸ್ ಬರುತ್ತೆ. ಕಂಪನಿ ಸಿಸ್ಟಮ್ ಕೂಡ ಇದೆ, ವಿತ್ ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಬರುತ್ತೆ. ಓಕೆ, ಪ್ಲಸ್ ನಿಮಗೆ ಗಾಡಿ ಕಡಿಮೆ ಓಡಿದೆ, ಒಳ್ಳೆ ಸೀಟ್ ಕವರ್ಸ್ ಕೂಡ ಎಲ್ಲ ಹಾಕ್ಸಿದ್ದಾರೆ. ಓಕೆ, ಗಾಡಿ ಏನೋ ರೀಫಾಪ್ ಮಾಡಿಲ್ಲ, ಯಾಕಂದ್ರೆ ಈ ಹೊರಗಡೆ ಇರೋ ಗಾಡಿ ಯಾವ್ದು ಜಾಸ್ತಿ ರೀಫಾಪ್ ಮಾಡಿಲ್ಲ. ಇದೆಲ್ಲ ತೋರಿಸಿ, ಇದೆಲ್ಲ ರೀಫಾಪ್ ಏನು ಆಗಿರಲ್ಲ, ನಾನು ಮಾಡ್ಕೊಡ್ತೀನಿ. ಓಕೆ, ಯಾವುದು ಕೂಡ ರೀಫರ್ಬ್ ಆಗಿಲ್ಲ, ಮಾಡ್ಕೊಡ್ತಾರೆ. ಸ್ಟಾಕ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹೊರಗಡೆ ಇದೆ. ಆ ಸೈಡ್ ಅಲ್ಲಿ ಒಂದು ಎಲೆಂಟ್ರಾ ಇದೆ, ಮುಂದೆ ಹೋದ್ರೆ ಒಂದು ಬ್ಲೂ ಕಲರ್ i20 ಕಾಣ್ತಾ ಇದೆಯಾ? ಬ್ಲೂ ಕಲರ್ i20 ಇದೆ. ಆಲ್ಮೋಸ್ಟ್ ಇಲ್ಲೊಂದು ಈ ಕಡೆಯಿಂದ ಎತ್ಬಿಟ್ರು, ಈ ಕಡೆಯಿಂದ ಎತ್ಬಿಟ್ರು. ನಮ್ಮ ಗಾಡಿಗಳೇ ಅಲ್ಲಿ ಹಾಕೊಂಡಿದ್ದಾರೆ. ಆದ್ರೆ ಇಲ್ಲಿ ಜಾಗ ಎಲ್ಲ ಆ ಕಾರಣಕ್ಕೆ ಅಲ್ಲಿ ಇಲ್ಲಿ ಹಾಕಿದ್ದಾರೆ. ತುಂಬಾ ಕಸ್ಟಮರ್ಗಳಿಗೆ ಒಂದೇ ಕಂಪನಿ ಅಂತಲ್ಲ, ಪ್ರತಿ ಕಂಪನಿ ಗಾಡಿಗಳು ಇರುತ್ತೆ. ಚಾಯ್ಸ್ ಅದು ತುಂಬಾ ಇರುತ್ತೆ. ಯಾವ್ದು ಫ್ಯಾಷನೇಟ್ ಆಗಿ ಯಾವ್ದು ಬೇಕೋ ಆ ಗಾಡಿನ ಇದೆ ತಗೋಬಹುದು. ಯಾವ ಗಾಡಿ ಬೇಕು ಅಂತ ಬರ್ತೀರಾ, ಆ ಗಾಡಿಗೆ ಮೋಸ ಎಲ್ಲ ಪಕ್ಕ ನಿಮ್ಗೆ ಅದು ಇದ್ದೇ ಇರುತ್ತೆ ಅಲ್ವಾ? ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಿ ಸರ್? ಸರ್ ಇದನ್ನ ಕೋಟಿಂಗ್ ಬರ್ತಾ ಬಿಟ್ಟಕ್ಕೆ ಫೈನಲ್ ಟು ಫೈನಲ್ 3 ಲಕ್ಷ ಕೊಟ್ಬಿಡ್ತೀನಿ. ಫೈನಲ್ ಟು ಫೈನಲ್? ಹೌದು. 14 ಮಾಡಲ್ ಗಾಡಿ, 64,000 ಸ್ಪೋರ್ಟ್ಸ್ ವೇರಿಯಂಟ್. 64,000 ಅಷ್ಟೇ ರೆಕಾರ್ಡ್ ಮೈಲೇಜ್. ಓಕೆ, ಮೂರನೇ ಓನರ್ ಇದೆ ಅನ್ನೋದಕ್ಕೋಸ್ಕರ ನಾನು ಆಫ್ ಪ್ರೈಸ್ ನಲ್ಲಿ ಕೊಡ್ತಾ ಇದ್ದೀನಿ. ಓಕೆ, ಮೂರನೇ ಓನರ್ ಇರೋದಕ್ಕೋಸ್ಕರ ನಿಮಗೆ 3 ಲಕ್ಷಕ್ಕೆ ಈ ಒಂದು ಗಾಡಿ ಸಿಗ್ತಾ ಇರುವಂತದ್ದು. ಸರ್ ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲಿ ಬೇಕಾದ್ರೆ ಚೆಕ್ ಮಾಡಲಿ, 8, 9 ಮಾಡೋ ಗಾಡಿಗಳ 2.5 ಲಕ್ಷ ಹಾಕಂಗ್ ಕೂತಿದ್ದಾರೆ. ಸೊ 10 ಮಾಡಲ್ ಗಾಡಿನೇ ತಗೊಳ್ಳಿ, ಬೇಡ ಅವ್ರು 8, 9 ಪಟಾಕಿ. 10 ಮಾಡಲ್ ಗಾಡಿನ ಮಿನಿಮಮ್ 2.5 ಅಂತ ಹಾಕಿರ್ತಾರ, 260, 275 ಅಂತ ಹಾಕಿರ್ತಾರೆ. ಸೊ ಅದ್ರಲ್ಲಿ ಹೋಗಿ ನೆಗೋಷಿಯೇಷನ್ ಮಾಡಿದ್ರೆ ಒಂದು 240, 250 ತಗೋತಾರ. ಇನ್ನು 4, 10 ಅಂತ ಹೇಳಿ ಯಾರೋ ಸಿಂಗಲ್ ರೇರ್ ನಿಮ್ಗೆ ಸಿಗೋಂಥದ್ದು. ಸೆಕೆಂಡ್ ಅಂತ ಮಿನಿಮಮ್ ಇದ್ದೇ ಇರುತ್ತೆ. ಹೌದಲ್ಲ? ಸೊ ನಾನು 14 ಮಾಡಲ್ ಗಾಡಿ 3 ಲಕ್ಷ ಕ್ಲಾಸ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ, 64 ಓಡಿದೆ ಅಲ್ವಾ? ಕಂಪನಿ ರೆಕಾರ್ಡೆಡ್. ಓಕೆ, ಈ ಕಡೆ ಲೈನಲ್ಲಿ ಒಂದು ರ್ಯಾಪಿಡ್ ಕೂಡ ನಿಲ್ಸಿರುವಂಥದ್ದು, ಚೆನ್ನಾಗಿ ಕಾಣ್ತಾ ಇದೆ, ಡಸ್ಟ್ ಹಿಡಿದಿದೆ ಅಷ್ಟೇ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು 12 ಮಾಡಲು ಡಿಸೈರ್ ವೇರಿಯಂಟ್, ಆಂಬಿಷನ್, ಥರ್ಡ್ ಓನರ್ ವೆಹಿಕಲ್. ಓಕೆ, 87,000 ಓಡಿದೆ. 87. ಓಕೆ, ನೋಡ್ತಾ ಇರುವಂಥದ್ದು ಬಾಡಿ ಲೈನ್ ಚೆನ್ನಾಗಿದೆ. ಸ್ಕ್ರಾಚಸ್ ಆಗಲಿ ಡೈನ್ಸ್ ಆಗಲಿ ಕಾಣಿಸ್ತಾ ಇಲ್ಲ. ನಿಮಗೆ ಸ್ವಲ್ಪ ಧೂಳು ಹಿಡಿದಿದೆ ಅಷ್ಟೇ. ಸ್ವಲ್ಪ ಧೂಳು ಹಿಡಿದಿದೆ ಅಷ್ಟೇ. ಹೌದು. ನಿಮಗೆ ಮ್ಯಾಗ್ವೀಲು ಮತ್ತೆ ಟೈರ್ ಪ್ರೊಫೈಲ್ ನೋಡ್ಬೋದು, ಒಂದು 50% ಟೈರ್ ಇದೆ. ಬ್ಯಾಕ್ ಸೈಡು ಫುಲ್ ಇದೆ ಅಂತಾನೆ ಹೇಳ್ಬೋದು. ಬಾಡಿ ಲೈನ್ ಚೆನ್ನಾಗಿದೆ. ಇಂಟೀರಿಯರ್ ಪಾರ್ಟಲ್ಲಿ ತೆಗಿಯಕ್ಕಾಗಲ್ಲ, ಹಂಗೆ ತಗೊಳ್ಳಿ. ಸೊ ಇದರಲ್ಲಿ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಅಡಿಷನಲ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ದಾರೆ, ವಿತ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ನಾರ್ಮಲ್ ಆಗಿ ನಿಮಗೆ 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್ ಕಾಮನ್ ಈ ಗಾಡಿಗಳಲ್ಲಿ ಕೊಡ್ತಾರೆ. ಡಿಫಾಗರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಓಪನ್ ಮಾಡೋದಕ್ಕೆ ಗಾಡಿ ಲಾಕ್ ಆಗಿದೆ, ಆ ಕಡೆ ಹೋಗಿ ಮತ್ತೆ ತೋರಿಸ್ಬೇಕಾಗುತ್ತೆ. ನೋಡ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ನೀಟಾಗಿದೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಈ ಗಾಡಿಗೆ? ನಾನು 3,95,000 ಹೇಳ್ತಾ ಇದ್ದೀನಿ. ಓಕೆ, ನಿಮ್ ಚಾನಲ್ ಇಂದ ಬಂದವರಿಗೆ ಅದರಲ್ಲೂ ಕೂಡ ನೆಗೋಷಿಯೇಷನ್ ಮಾಡಿ ಕೊಡ್ತೀನಿ. 3,95,000, ಅದರಲ್ಲೂ ಕೂಡ ನೆಗೋಷಿಯೇಷನ್ ಆಗುತ್ತೆ. ಪರ್ಟಿಕ್ಯುಲರ್ ನಿಮ್ ಚಾನಲ್ ಕಡೆಯಿಂದ ನಿಮ್ಮ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಬಂದವರಿಗೆ ಈ ಗಾಡಿಯಲ್ಲಿ ಇನ್ನೂ ಸ್ವಲ್ಪ ನೆಗೋಷಿಯೇಷನ್ ಆಗುತ್ತೆ. ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಇದು 86, 87 ಓಡಿದೆ. ಟ್ರ್ಯಾಕಿಂಗ್ ಹಿಸ್ಟ್ರಿ ಸಿಗುತ್ತಾ? ಖಂಡಿತ. ಓಕೆ, ಎಷ್ಟನೇ ಓನರ್ ಅಂತ ಹೇಳಿದ್ರಿ? 3ನೇ ಓನರ್. ಓಕೆ, ಇಲ್ಲಿ ಇನ್ನೊಂದು ಎಲೆಂಟ್ರಾ ಇದೆ, ಉಂಡೆ ಎಲೆಂಟ್ರಾ. ಸಾಕಷ್ಟು. ಎಷ್ಟನೇ ಮಾಡಲ್ ಸರ್ ಇದು? ಸರ್ ಇದು 6 ಮಾಡಲು. 6 ಮಾಡಲು ಪೆಟ್ರೋಲ್ ವೇರಿಯಂಟ್ ಬಂದು ನಿಮಗೆ 92, 93 ಮ್ಯಾಗ್ವೀಲ್ ನೋಡ್ಬೋದು ನೀವು. ಆಫ್ಟರ್ ಮಾರ್ಕೆಟ್ ಹೇಗೆ ಸರ್ ಇದು? ಕಂಪನಿ ಫಿಟೆಡ್ ನೋಡ್ತಾ ಇರುವಂಥದ್ದು. ಟೈರ್ ಪ್ರೊಫೈಲ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹೊಸ ಟೈರು, 4 ಕೂಡ ಹೊಸ ಟೈರ್ ಇದೆ. ಇಂಟೀರಿಯರ್ ಪಾರ್ಟ್ಗೆ ಬಂತು ಅಂತ ಅಂದರೆ ಏರ್ ಬ್ಯಾಗ್ ಎಲ್ಲ ಇದೆ. ಸೀಟ್ ಕವರ್ ಕೂಡ ಹಾಕ್ಸಿದ್ದಾರೆ, ಒಳ್ಳೆ ಸೀಟ್ ಕವರ್ ಕೂಡ ಹಾಕ್ಸಿದ್ದಾರೆ. ಓಕೆ, ನೋಡಿ ಸಿಸ್ಟಮ್ ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ದಾರೆ. ರಿವರ್ಸ್ ಕ್ಯಾಮೆರಾ ಕೂಡ ಅಡಿಷನಲ್ ಆಗಿ ಹಾಕ್ಸಿದ್ದಾರೆ. ಓಕೆ, ಲೆದರ್ ಸೀಟ್ ಅಪಾಲ್ಸ್ಟ್ರಿ ಇದೆ, ABS ಬರುತ್ತೆ, ಸ್ಟೀರಿಂಗ್ ಮೀಟರ್ ಕಂಟ್ರೋಲ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಕೂಡ ಈ ಒಂದು ಗಾಡಿಯಲ್ಲಿ ಆ ಟೈಮಲ್ಲಿ ಕೊಟ್ಟಿರುವಂತದ್ದಲ್ಲ ಸರ್? ಹೌದು. ಓಕೆ, ವುಡನ್ ಫಿನಿಶ್ ಅಲ್ಲಿ ಇದೆ. ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಇದು ನಿಮಗೆ. ಆ ಟೈಮಲ್ಲಿ ಟಾಪ್ ಎಂಡ್ ಈ ತರ ಫೀಚರ್ಸ್ಗಳು ಸಿಗ್ತಾ ಇದೆ ಅಂತ ಹೇಳಿದ್ರೆ ಒಂಥರ ಲಕ್ಸುರಿ ಸೆಗ್ಮೆಂಟ್ ಗಾಡಿನೇ ಅಂತಾನೆ ಹೇಳ್ಬೋದು. ನಿಮಗೆ ಸ್ಪೇಸ್ ನೋಡ್ಬೋದು, ಲೆಗ್ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲೂ ವೇರಿಯಂಟರ್ ಆಗಿಲ್ಲ, ಲೆದರ್ ಸೀಟ್ ಅಪಾಲ್ಸ್ಟ್ರಿ ಜೊತೆಗಿದೆ. ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? 2 ಲಕ್ಷ ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಇಂದ ಬಂದವರಿಗೆ ಅದರಲ್ಲೂ ಕೂಡ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಎಷ್ಟು ಸರ್? ಬರೀ 2 lakhs. ಬರೀ 2 lakhsಗೆ ಸಿಗ್ತಾ ಇರುವಂಥದ್ದು, ಅದು ಲಕ್ಸುರಿ ಸೆಗ್ಮೆಂಟ್ನ ವೆಹಿಕಲ್ ಅಂತಾನೆ ಹೇಳ್ಬೋದು. ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಓಡಿದೆ 90,000 ಚಿಲ್ಲರೆ, 1 ಲಕ್ಷ ಅನ್ಕೊಳ್ಳಿ. ಸ್ಕಾರ್ಪಿಯೋ, ಬ್ಲಾಕ್ ಕಲರ್ ಸ್ಕಾರ್ಪಿಯೋ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ 9 ಮಾಡಲು 13 ಮಾಡಲಿದ್ದು VLX ಟಾಕಿಂಗ್ ವರ್ಷನ್. ಟಾಕಿಂಗು? ಹೌದು. ಓಕೆ, ಹೇಳಿ ಸರ್.
ಏನೇನು ಫೀಚರ್ಸ್ ಬರುತ್ತೆ ಸರ್ ಈ ಗಾಡೀಲಿ? ಸರ್ ಇದರಲ್ಲಿ ನಿಮಗೆ ಏರ್ ಬ್ಯಾಗ್ ಬರಲ್ಲ, ಯಾಕಂದ್ರೆ ಆ ಮಾಡಲ್ ಏರ್ ಬ್ಯಾಗ್ ಎಲ್ಲ ಏನಿರಲಿಲ್ಲ. ಓಕೆ. ಅಡಿಷನಲ್ ನೋಡ್ಬೋದು, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ. ನೋಡ್ಬೋದು, ಒಳ್ಳೆ ಮ್ಯಾಗ್ವಿಲ್ ಕೂಡ ಇದೆ, ABS ಬರುತ್ತೆ, 4 ಪವರ್ ವಿಂಡೋಸ್, ಪವರ್ ಸ್ಟೇರಿಂಗು, ಒಳ್ಳೆ ಸೀಟ್ಸ್ ಕವರು ಎಲ್ಲ ಇದೆ. ಮ್ಯಾಗ್ವಿಲ್ ಸಮೇತ ಬರ್ತಾ ಇರುವಂಥದ್ದು. ಟೈರ್ ಪ್ರೊಫೈಲ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಡಿಫಾಗರ್ ಬರುತ್ತೆ ನಿಮಗೆ, ವೈಪರ್ ಕೂಡ ಬರುತ್ತೆ. ಬಾಡಿ ಲೈನಲ್ಲಿ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದ್ದೇ ಇರುತ್ತೆ. ಯೂಸ್ ಕಾರ್ ಸೆಗ್ಮೆಂಟ್ ಅಲ್ಲಿ ಕಸ್ಟಮರ್ ಗಾಡಿ ಮಾರ್ಕೆಟ್ಸ್ ಅಲ್ಲಿ ಬಿಟ್ಟಿದ್ದಾರೆ, ಹಾಗಾಗಿ ಅದು ಇದ್ದೇ ಇರುತ್ತೆ. ಓಕೆ. ಏನ್ ಪ್ರೈಸ್ ಅಂತ ಹೇಳ್ತಾ ಇದ್ದೀರಿ ಸರ್ ಈ ಗಾಡಿ? ಸರ್ 3,95,000 ಹೇಳ್ತಾ ಇದ್ದೀನಿ. 3,95,000. ಹೌದು, ಅದರಲ್ಲೂ ಕೂಡ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಓಕೆ, 3,95,000 ಅದು ಕೂಡ ನೆಗೋಷಿಯೇಷನ್ ಆಗುತ್ತೆ. ಎಷ್ಟನೇ ಮಾಡಲ್ ಅಂತ ಹೇಳಿದ್ರಿ ಸರ್? 9. ಎಷ್ಟನೇ ಓನರ್ ಆಗಿದೆ? 3. ಓಡಿರೋದು ಕೂಡ 90 ಓಡಿದೆ. ಸೊ ನೀವೆಲ್ಲ ವೈಟ್ ಕಲರ್ ಏನ್ ನೋಡ್ತಾ ಇದ್ದೀರಾ, ಅದು 13 ಮಾಡಲು ಸಿಂಗಲ್ ಪೋಲೋ. ಅದು ಪೋಲೋ ಡೀಸೆಲ್ ವೇರಿಯಂಟ್, ಕಂಫರ್ಟ್ ಲೈನ್. ಓಕೆ. ಸೊ ನಿಮಗೆ ಅದು ಡೆಲ್ಲಿ ರಿಜಿಸ್ಟ್ರೇಷನ್ ಇದೆ, 80,000 ಓಡಿದೆ. ಸೊ ಆಸ್ ಇಸ್ ಡೆಲ್ಲಿ ಬೇಕು ಅಂತ ಹೇಳಿದ್ರೆ 3.5 ಲಕ್ಷ ಕೊಡ್ತೀನಿ. 3.5 ಲಕ್ಷಕ್ಕೆ? ಹೌದು, 13 ಮಾಡಲು ಸಿಂಗಲ್ ಗಾಡಿ. ಕೆ ಗಾಡಿ 10 ಮಾಡಲು ಕೊಡ್ತಾರಲ್ಲ, ಆಫ್ ರೇಂಜಿಗೆ ಕೊಡ್ತೀನಿ. ಓಕೆ ಓಕೆ. ಸಾಕಷ್ಟು ಟ್ರಾಫಿಕ್ಕು. ನಿಮಗೆ ವಿತ್ ಕೆ ಬೇಕು ಅಂತ ಹೇಳಿದ್ರೆ 4,20,000 ಕೊಟ್ಬಿಡ್ತೀನಿ. 4,20,000 ರೂಪಾಯಿಗೆ? ಹೌದು. ಓಕೆ. ಎಷ್ಟು ಓಡಿದೆ ಅಂತ ಹೇಳಿದ್ರಿ ಸರ್? 87,000 ಓಡಿದೆ. ಸೊ ಇದ್ರ ಫೀಚರ್ಸ್ ಹೇಳ್ಬೇಕು ಅಂತ ಹೇಳಿದ್ರೆ 4 ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿದೆ ಸಿಸ್ಟಮ್ ಕೂಡ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇದೆ. ನೋಡ್ಬೋದು, ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂತದ್ದು. ಹೌದು. 4 ಹೊಸ ಟೈರ್ ಇದೆ, ಒಳ್ಳೆ ಸೀಟ್ಸ್ ಕವರ್ ಕೂಡ ಹಾಕ್ಸಿದ್ದಾರೆ. ಓಕೆ, ಟೈರ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಸೀಟ್ಸ್ ಕವರ್ ಕೂಡ ಹಾಕ್ಸಿದ್ದಾರೆ. ಹೊಸ ಸೀಟ್ ಅಂದ್ರೆ ಲೈಕ್ 4 ಹೊಸ ಟೈರ್ ಇದೆ, ಪ್ಲಸ್ ಒಳ್ಳೆ ಸೀಟ್ ಕವರ್ ಕೂಡ ಹಾಕ್ಸಿದ್ದಾರೆ. ಲೆದರ್ ಅಪಾಲ್ಸ್ಟ್ರಿ ಇದೆ, ಲೆದರ್ ಅಪಾಲ್ಸ್ಟ್ರಿ ಕೂಡ ಹಾಕ್ಸಿರುವಂತದ್ದು. ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ನಾನ್ ಮಾತ್ರ ಕಾಣಿಸ್ತಾ ಇದ್ದೀನಿ. ಇದೆಲ್ಲ ನಿಮ್ ಹೊರಗಡೆ ಏನೇನಿದೆ ಈ ನಂಬರ್ ಹಾಕ್ತಿರಲ್ಲ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ, ಅಥವಾ ಈ ಪಾಪಪ್ ಆಗ್ತಾ ಇರ್ತಾರ ನಂಬರ್, ಅಲ್ಲಿ ಎಲ್ಲಾ ನಂಬರ್ ಅಲ್ಲೂ ಕೂಡ ಕ್ಯಾಟ್ಲಾಗ್ ಇರುತ್ತೆ, ಚೆಕ್ ಮಾಡ್ಕೋಬಹುದು. ಓಕೆ, ಕ್ಯಾಟ್ಲಾಗ್ ಕೂಡ ಸಿಗುತ್ತೆ ನಿಮಗೆ. ಎಕ್ಸಾಕ್ಟು ಏನೇನು ಡೀಟೇಲ್ಸ್ ಇದೆ ಎಲ್ಲ ಸಿಗುತ್ತೆ, ಆ್ಯಂಡ್ ಬಾಡಿ ಲೈನ್ ಫೋಟೋ ಎಲ್ಲ ಸಿಗುತ್ತೆ. ಓಕೆ, ಇಲ್ಲಿ ಯಾವ ಸರ್ ಇದು? ಸರ್ ಅವಿಯೋ. ಓಕೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಟಾಯ್ಲೆಟ್ ಅವಿಯೋ ಇದು 7 ಮಾಡಲು 3 ಓನರ್ ವೆಹಿಕಲ್, ಪೆಟ್ರೋಲ್. ಓಕೆ ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು, ಚೆನ್ನಾಗಿದೆ. ಇಂಟೀರಿಯರ್ ಏನೇನು ಬರುತ್ತೆ ಸರ್? ಮ್ಯೂಸಿಕ್ ಸಿಸ್ಟಮ್ನು, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತಾ? ಹೌದು, 4 ಪವರ್ ವಿಂಡೋಸ್ ಬರುತ್ತೆ. ಓಕೆ, ಒಳ್ಳೆ ಲೆದರ್ ಸೀಟ್ ಕೂಡ ಇದೆ, ಮ್ಯಾಗ್ವಿಲ್ ಎಲ್ಲ ಇದೆ, ಪೆಟ್ರೋಲ್ ವೇರಿಯಂಟ್. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 1,55,000 ವಿತ್ ಫ್ರೆಶ್ ಎಫ್ಸಿ ಸಹಿತ ಮಾಡ್ಕೊಡ್ತೀನಿ. ಓಕೆ, 1,55,000 ವಿತ್ ಫ್ರೆಶ್ ಎಫ್ಸಿ. ಫ್ರೆಶ್ ಎಫ್ಸಿ. ಓಕೆ, ಇಲ್ಲಿ i20 ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. 9 ಮಾಡಲು ಆಸ್ಟಾ, ಅದು 3rd ಓನರ್ ವೆಹಿಕಲ್ಲು, ಪೆಟ್ರೋಲು. ಟೈರ್ ಪ್ರೊಫೈಲ್ ಸರ್ ಚೆನ್ನಾಗಿದೆ ಸರ್, ನೋಡಿ ಅಲ್ಲೇ ನೀವು ನೋಡಿದಂಗೆ ಒಂದು ಮೇಂಟೈನೇಬಲ್, ಪರವಾಗಿಲ್ಲ. ಓಕೆ, ಬಾಡಿ ಲೈನ್ ಬಂತು ಅಂತ ಆದರೆ ನಿಮಗೆ ಸ್ಕ್ರಾಚಸ್ ಇದ್ದೇ ಇರುತ್ತೆ, ಡೆಂಟ್ಸ್ ಇಲ್ಲ. ಏನೇನು ಫೀಚರ್ಸ್ ಹೇಳಿದ್ರಿ ಸರ್? ಇದು ಆಸ್ಟಾ ಬರುತ್ತೆ, ಇದು 2 ಏರ್ ಬ್ಯಾಗು, ABS, ರಿವರ್ಸ್ ಕ್ಯಾಮ್ರಾ, ಸ್ಟೇರಿಂಗ್ ಮೀಟರ್ ಕಂಟ್ರೋಲು, ಕಂಪ್ನಿದೆ ಸಿಸ್ಟಮು, ಮತ್ತೆ ಕಂಪ್ನಿದೆ ಇದು ಅಡಿಷನಲ್ ಹಾಕ್ಸಿರೋಂಥ ಮ್ಯಾಗ್ವಿಲ್ ಇದೆ ನಿಮಗೆ. ಓಕೆ, ಕಂಪ್ನಿದ ಈ ಥರ ಬರಲ್ಲ ಇದು. ಓಕೆ ಓಕೆ, ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ನಾನು ಇದನ್ನ 3,45,000 ಕೋಟಿಂಗ್ ಕೊಡ್ತಾ ಇದ್ದೀನಿ. 3,45,000? ಹೌದು, ಹೆಚ್ಚು ಕಡಿಮೆ ಆಗುತ್ತೆ. ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ, ಇಲ್ಲಿ ಒಂದು ಕ್ವಿಟ್ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಕ್ವಿಟ್ ಬಂದು 16 ಮಾಡಲು ಸಿಂಗಲ್ ಓನರ್ ಗಾಡಿ, ಇದು 59,000 ಓಡಿದೆ. ಏನೇನು ಫೀಚರ್ಸ್ ಬರುತ್ತೆ? XL ಇದು. ಇದರಲ್ಲಿ AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್ ಅಷ್ಟೇ. AC ಪವರ್ ಸ್ಟೇರಿಂಗ್ ಅಷ್ಟೇ ಬರುವಂಥದ್ದು. ಓಕೆ, ಟೈರ್ ಪ್ರೊಫೈಲ್ ಅಡಿಷನ್ ಆಗಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕ್ಸಿರ್ತಾರೆ, ಕಂಪ್ನಿಯಿಂದ ಬಂದಿರೋದು AC ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು, 70, 80, 90% ಅಂತಲೇ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್ ಬರುತ್ತಲ್ವಾ? ಹೌದು. ಪವರ್ ವಿಂಡೋಸ್ ಬರಲ್ಲ? ಪವರ್ ವಿಂಡೋಸ್ ಬರಲ್ಲ, AC ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ ಓಕೆ, ನಿಮಗೆ ವೈಪರು ಇದೆಲ್ಲ ಬರೋದಿಲ್ಲ. ಟೈರ್ ಪ್ರೊಫೈಲ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಏನು ಪ್ರೈಸ್ ಅಂತ ಹೇಳಿದ್ರಿ ಸರ್? 360 ಬೇಡ, ಇದನ್ನ ನಾನು ನಿಮಗೆ ಕಡಿಮೆ ಪ್ರೈಸಿಂಗಲ್ಲಿ ಕೊಡ್ತೀನಿ. 3,25,000 ಹೇಳ್ತಾ ಇದ್ದೀನಿ. ಅದರಲ್ಲೂ ಕೂಡ ಬಂದವ್ರಿಗೆ ಇನ್ನೂ ಸ್ವಲ್ಪ ನೆಗೋಷಿಯೇಷನ್ ಮಾಡ್ಕೊಡೋಣ. 3,25,000, ಅದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಇನ್ನೊಂದು i20 ಇದೆ, ಹೊರಗಡೆ ಹಾಕಿದ್ದಾರೆ. ಇಲ್ಲಿಂದ ಶೋರೂಮ್ ನೋಡ್ತಾ ಇರುವಂಥದ್ದು, ಶೋರೂಮಿಂದ ಸ್ವಲ್ಪ ಈಚೆಗೆ ಇಟ್ಕೊಂಡಿದ್ದಾರೆ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ಬಂದು 11 ಮಾಡಲು, ಪೆಟ್ರೋಲ್ ವೇರಿಯಂಟ್, ಸ್ಪೋರ್ಟ್ಸು, 70,000 ಓಡಿದೆ. ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು, ಆಲ್ಮೋಸ್ಟ್ ನೀವು ಅಂತಲೇ ಹೇಳ್ಬೋದು. ನಿಮಗೆ ಮ್ಯಾಗ್ವಿಲ್ ಬರೋದಿಲ್ಲ. ಓಕೆ, ಇಂಟೀರಿಯರ್ ಅಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ನೀವು ನೋಡ್ಬೋದು, ಕಂಪ್ನಿ ಸಿಸ್ಟಮೇ ಇದೆ, ಪ್ಲಸ್ ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಸೀಟ್ ಕವರ್ ಕೂಡ ಕಂಪ್ನಿದೇ ಇದೆ. ಓಕೆ, ನಿಮಗೆ ಕುಷನ್ ಫಿನಿಶ್ ಅಲ್ಲಿ ಸೀಟ್ ಕವರ್ಸ್ ಬರ್ತಾ? ಹೌದು, ಸ್ಟೇರಿಂಗ್ ಮೀಟರ್ ಕಂಟ್ರೋಲ್, ಎಲ್ಲ ಏರ್ ಬ್ಯಾಗ್ಸ್. ಏರ್ ಬ್ಯಾಗ್ ಇದೆಯಲ್ಲ, ಸಿಂಗಲ್ ಏರ್ ಬ್ಯಾಗ್? ಹೌದು, ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ, ಡಿಫಾಗರ್ ಮತ್ತೆ ವೈಪರ್ ಬರೋದಿಲ್ಲ ನಿಮಗೆ. ಬಾಡಿ ಲೈನ್ ಬಂತು ಅಂತ ಆದರೆ ನಿಮಗೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು.
ರಬ್ಬಿಂಗ್ ಪಾಲಿಶಿಂಗ್ ಮತ್ತೆ ಇದೆಲ್ಲ ಆಗಿದೆ ಸರ್? ಅದು ಆಗಿದೆ, ಕ್ಲೀನ್ ಆಗಿದೆ, ಎಲ್ಲ ಆಗಿದೆ. ತಗೊಂಡೋಗಿ ಓಡಿಸೋ ಕಂಡೀಷನ್ ಇಲ್ಲಿ ಇದೆ ಅಂತ. ಓಕೆ, ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಇದು ಬಂದು 72 73 ಓಡಿದೆ ಅಷ್ಟೇ. ಹೌದಾ? ಓಕೆ, ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ನಾನು ಇದನ್ನ 3,75,000 ಹೇಳ್ತಾ ಇದ್ದೀನಿ. ಓಕೆ, ಅಂದ್ರೆ ನಿಮ್ಮ ಚಾನಲ್ ಇಂದ ವಿಸಿಟ್ ಮಾಡಿದವ್ರಿಗೆ, ಅಂದ್ರೆ ನಿಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ ಅದರಲ್ಲೂ ಕೂಡ ನೆಗೋಷಿಯೇಷನ್ ಮಾಡಿ ಕೊಡ್ತೀನಿ. ಅದರಲ್ಲೂ ನೆಗೋಷಿಯೇಷನ್ ಆಗುತ್ತೆ? ಹೌದು. ಓಕೆ ಓಕೆ ಸರ್. ಓಕೆ, ನಮ್ಮ ಜೊತೆ ಇಲ್ಲಿ ಸ್ಕೋಡಾ ಫ್ಯಾಬಿಯಾ ಇದೆ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಸ್ಕೋಡಾ ಫ್ಯಾಬಿಯಾ ಅನ್ನೋದಕ್ಕಿಂತ ಈ ಗಾಡಿ ಏನ್ ಬಂದಿದೆ, ಇದು ಇವಾಗ ಜಸ್ಟ್ ಹಾಫ್ ಅನ್ ಅವರ್ ಮುಂಚೆ ಬಂದಿರೋ ಗಾಡಿ. ಓಕೆ, ಸೊ ಎಲ್ಲರೂ ಹೇಳ್ತಾರೆ ಸೆಕೆಂಡ್ ಶೋರೂಮ್ ಅಲ್ಲಿ ಪೇಂಟಿಂಗ್ ಮಾಡಿ ನಿಲ್ಸಿರ್ತಾರೆ, ಅದೇನಾಗಿರ್ತದೆ ಗೊತ್ತಿಲ್ಲ, ಆಕ್ಸಿಡೆಂಟ್ ಆಗಿರ್ತದೆ ಗೊತ್ತಿಲ್ಲ. ಆ ತರ ಮೈಂಡ್ ಸೆಟ್ ಇರುತ್ತೆ ಎಲ್ಲಾರಲ್ಲೂ. ಈ ಪೇಂಟಿಂಗ್ ಮಾಡ್ತಾವಲ್ಲ ಬರೀ ಆಕ್ಸಿಡೆಂಟ್ ಆಗೇ ಇರಲ್ಲ. ಸೊ ಈಗ ಇದು ನೋಡಿದ್ರೆ ಕಸ್ಟಮರ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಏನೇನ್ ಮಾಡಿರ್ತಾರೆ, ಅವಾಗ ಬಂದಿರೋ ಗಾಡಿ ಹೆಂಗಿರುತ್ತೆ ಅಂತ ಇದನ್ನ ಒಂದು ಸ್ಯಾಂಪಲ್ ಆಗಿ ತೋರಿಸ್ತಾ ಇದೀವಿ ನಾವು. ಗೊತ್ತಾಗುತ್ತೆ. ಹೌದು ಹೌದು, ನೋಡ್ಬೋದು ನೀವು. ಇವಾಗ ತಾನೇ ಈ ಗಾಡಿ ಬಂದಿದೆ, ಇವಾಗ ತಾನೇ ನಿಲ್ಲಿಸ್ಬಿಟ್ಟು ಆವಾಗಲೇ ಬಂದಿದೆ. ಈ ಒಂದು ಗಾಡಿಗೋಸ್ಕರ ವೆಯ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನೂ ಒಂದು ಗಾಡಿ ಬರ್ತಾ ಇದೆ, ಅದು ಕೂಡ ಈ ವಿಡಿಯೋದಲ್ಲಿ ಫೀಚರ್ ಆಗುತ್ತೆ. ನೋಡ್ಬೋದು, ಬಾಡಿ ಲೈನಲ್ಲಿ ನೋಡ್ಬೋದು ನೀವು. ಆ್ಯಸ್ ಇಟ್ ಈಸ್ ಕಂಡೀಷನ್, ಅಂದರೆ ಇವಾಗ ಅಷ್ಟೇ ಕಸ್ಟಮರಿಂದ ಬಂದಿದೆ. ಸ್ಕ್ರಾಚಸ್ ಎಲ್ಲ ನೋಡ್ಬೋದು ನೀವು, ಏನು ಕೂಡ ಟಚ್ ಅಪ್ ಪೇಂಟ್ ಏನೂ ಆಗಿಲ್ಲ, ಆ್ಯಸ್ ಇಟ್ ಈಸ್ ಕಂಡೀಷನಲ್ಲೇ ಇದೆ. ಕಸ್ಟಮರ್ಗೆ ಒಂದು ಭಯ ಇರುತ್ತೆ, ಸೆಕೆಂಡ್ ಹ್ಯಾಂಡ್ ಶೋರೂಮಲ್ಲಿ ತೊಗೊಂಡ್ರೆ ಎಲ್ಲ ಪಾಲಿಶ್ ಹಾಕಿ ಅದು ಇದು ಮಾಡಿ ನಿಲ್ಲಿಸಿರ್ತಾರೆ ಅಂತ. ಬಟ್ ಇವಾಗ ನೀವು ನೋಡ್ಬೋದು, ಇವಾಗ ಡೈರೆಕ್ಟು ಕಸ್ಟಮರಿಂದನೇ ಈ ಒಂದು ಗಾಡಿ ತಂದು ಡೈರೆಕ್ಟಾಗಿ ನಿಲ್ಲಿಸ್ತಾ ಇರೋದು. ಕ್ಲೀನ್ ಆಗಿಲ್ಲ ಇದು. ಹೌದು. ಓಕೆ, ಎಷ್ಟನೇ ಓನರ್ ಸರ್ ಇದು? ಸರ್ ಇದೇನು ನೋಡ್ತಾ ಇದ್ದೀರಾ ಗಾಡಿ, ಇದು ಸ್ಕೋಡಾ ಫ್ಯಾಬಿಯಾ. ಹಾಂ, ಎಲ್ಲಿಗೆ ಅನ್ಸಿದ್ದು ಪೆಟ್ರೋಲ್ ವೇರಿಯಂಟ್ ಟಾಪ್ ಎಂಡ್. ಓಕೆ, ಸೊ ಇದ್ರ ಫೀಚರ್ಸ್ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ಎಲಿಗೆನ್ಸ್ ಇರೋದು ಟಾಪ್ ಎಂಡ್ ಬರುತ್ತೆ. ಸೊ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿ ಸಿಸ್ಟಮ್ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಪ್ಯೂರ್ ಲೆದರ್ ಸೀಟ್ ಕೂಡ ಇದೆ. ಪ್ಲಸ್ ನಿಮಗೆ AC 4 ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಬ್ಯಾಕ್ ವೈಫರು, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ಓಕೆ, ಲೆದರ್ ಸೀಟ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ. ಮ್ಯೂಸಿಕ್ ಸಿಸ್ಟಮ್ಮು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು ಎಲ್ಲ ಥರ ಒಂದು ಆಪ್ಷನ್ ಕೂಡ ಈ ಒಂದು ಗಾಡಿಯಲ್ಲಿ ಬರ್ತಾ ಇರುವಂಥದ್ದು. ಮ್ಯಾಗ್ ವೀಲ್ ಸಮೇತ ಈ ಒಂದು ಗಾಡಿಯಲ್ಲಿ ಬರುತ್ತೆ. ಆ್ಯಂಡ್ ಟೈರ್ ಪ್ರೊಫೈಲ್ ಬಂದ್ಬಿಟ್ಟು ಎಷ್ಟಿದೆ ಸರ್ ಟೈರು? ಸರ್ ಈ ಟೈರ್ ನೋಡಿದ್ರೆ 60 to 70% ಟೈರ್ ಇದೆ ಸರ್. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಇದನ್ನ ನಾನು ಕೋಟಿಂಗ್ ಕೊಡ್ತಾ ಇರೋದು 235 ಹೇಳ್ತಾ ಇದ್ದೀನಿ. ಓಕೆ, ಸೊ ವಿಸಿಟ್ ಮಾಡಿ, ಒಮ್ಮೆ ಗಾಡಿ ಚೆಕ್ ಮಾಡಿ, ಅದರಲ್ಲಿ ಸ್ವಲ್ಪ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಓಕೆ, ಇಲ್ಲಿ ಒಂದು ಕ್ರೂಸ್ ಇದೆ, ಇವಾಗ ತಾನೇ ಬಂದಿದೆ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಕ್ರೇಜಿ ವೆಹಿಕಲ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಯಾಕಂದ್ರೆ ಇದು ಕ್ರೂಸ್. ಸೊ ಇದ್ರ ಫೀಚರ್ಸ್ನ ಇದು ಕಂಪನಿ ಸ್ಟಾಪ್ ಆದ್ರೂ ಕೂಡ ಇದಕ್ಕಿರೋ ಫ್ಯಾನ್ ಬೇಸ್ ಬೇರೆ ಯಾವ ಗಾಡಿಗೂ ಇಲ್ಲ. ಒಂದು ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಒಂದು ಫಾಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಸ್ಪೋರ್ಟ್ಸ್ ವೆಹಿಕಲ್. ಹೌದು. ಹೇಳಿ ಸರ್ ಈ ಗಾಡಿಯಲ್ಲಿ ಏನೇನು ಫೀಚರ್ಸ್ ಇದು ಬಂದು ನಿಮಗೆ ಏನ್ ನೋಡ್ತಾ ಇದ್ದೀರಾ, 12 ಮಾಡಲ್ ಗಾಡಿ, ಸೆಕೆಂಡ್ ಓನರ್, LTZ ಮ್ಯಾನ್ಯುವಲ್. ಓಕೆ, LTZ ಮ್ಯಾನ್ಯುವಲ್ ಇದು ಈ ಒಂದು ವೇರಿಯಂಟ್. ಹೌದು. ನಿಮಗೆ ಸನ್ ರೂಫ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ಸೊ LTZ ಅಂದ್ರೆ ಸನ್ ರೂಫ್ ಬರುತ್ತೆ, ಬಟನ್ ಸ್ಟಾರ್ಟ್ ಕೊಡ್ತಾನೆ, 2 ಏರ್ ಬ್ಯಾಗ್ ಇದೆ, ಸ್ಟೇರಿಂಗ್ ಮೀಟರ್ ಕಂಟ್ರೋಲ್ ಬರುತ್ತೆ. ನೀವು ನೋಡಬಹುದು ಕಂಪನಿ ಮ್ಯಾಗ್ ವೀಲ್ ಕೂಡ ಇದೆ, ಸ್ಟೇರಿಂಗ್ ಮೀಟರ್ ಕಂಟ್ರೋಲ್ ಇದೆ, ಕಂಪನಿ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ. ಟೈರ್ ಪ್ರೊಫೈಲ್ ಸರ್ ಇದು ಟೈರ್ ಪ್ರೊಫೈಲ್ ಬಂದು ನಿಮಗೆ ನೀವು ಚೆಕ್ ಮಾಡಬಹುದು, ಇದು ಕೂಡ 60 ಇಂದ 70% ಇದೆ ಸರ್. 60-70% ಟೈರ್ ಪ್ರೊಫೈಲ್ ಇದೆ. ಬಾಡಿ ಲೈನ್ ನೋಡ್ಬೋದು, ಕ್ಲೀನ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಡೈರೆಕ್ಟ್ ಕಸ್ಟಮರ್ ಇಂದ ತಂದು ನಿಲ್ಸಿದ್ದಾರೆ ಇವಾಗ ತಾನೆ ಅಲ್ವಾ? ಹೌದು. ಓಕೆ, ನಿಮಗೆ ಸ್ಕ್ರಾಚಸ್ ಎಲ್ಲ ಚಿಕ್ಕ ಪುಟ್ಟದಿದೆ, ಎಲ್ಲ ರಬ್ಬಿಂಗ್ ಪಾಲಿಶಿಂಗ್ ಎಲ್ಲ ಮಾಡಿ ಕೊಡ್ತಾರೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಗಾಡಿ? ನಾನು ಇದನ್ನ 4,85,000ಗೆ ಕೋಟಿಂಗ್ ಕೊಡ್ತಾ ಇದ್ದೀನಿ. ಸೊ ನಿಮ್ ಚಾನಲ್ ಇಂದ ಯಾವ ಕಸ್ಟಮರ್ ಯಾರಿಗೆ ಬರ್ತಾರೆ ಅವ್ರಿಗೆ ನಾನು ಅದರಲ್ಲಿ ನೆಗೋಷಿಯೇಷನ್ ಮಾಡಿ ಕೊಡ್ತೀನಿ. ಎಷ್ಟು ಓಡಿದೆ ಸರ್? ಸರ್ 80 ಓಡಿದೆ. 80 ಓಡಿದೆ. ಏನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈಗ? ಸರ್ ಇದು ಮ್ಯಾನುವಲ್ ಇರೋದ್ರಿಂದ ಸಿಟಿ ಬಂದು ಒಂದು 13-14 ಬರುತ್ತೆ. ಹೈವೇಗೆ ಹೋದ್ರೆ ಒಂದು 17-18 ವರೆಗೂ ತಗೋಬಹುದು. 17-18 ತನಕ ಬರುತ್ತೆ. ಡಿಪೆಂಡ್ ಅಪಾನ್ ಡ್ರೈವಿಂಗ್ ಮೇಲೆ ಡಿಸೈಡ್ ಆಗುತ್ತೆ ಅಷ್ಟೇ. ಸರ್ ಇಲ್ಲಿ ಒಂದು ಸ್ಕೋಡಾ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ಸ್ಕೋಡಾ ರ್ಯಾಪಿಡ್, ಇದು 14 ಮಾಡಲು, ಸಿಂಗಲ್ ಅನ್ನೋ ವೆಹಿಕಲ್, ಎಲಿಗೆನ್ಸ್ ಇದು, ಪೆಟ್ರೋಲ್ ವೇರಿಯಂಟ್. ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ, ಹೊಸದಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಅಲಾಯ್ ವೀಲ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ಆ್ಯಂಡ್ ಬಾಡಿ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಮ್ಯೂಸಿಕ್ ಸಿಸ್ಟಮು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಡ್ಯುಯಲ್ ಏರ್ ಬ್ಯಾಗು, ಮತ್ತು ಯಾವ ಸರ್ ಇದು, ಯಾವ ಬ್ರ್ಯಾಂಡ್ ಸರ್ ಇದು? ಸೀಟ್ ಕವರ್ಸ್ ಸೆರಾಲಿ. ಓಕೆ, ಸೆರಾಲಿ ಅನ್ನೋ ಬ್ರ್ಯಾಂಡ್ದು ನಿಮಗೆ ಸೀಟ್ ಕವರ್ಸ್ ಕೂಡ ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ರಬ್ಬಿಂಗ್ ಪಾಲಿಶಿಂಗ್ ಮತ್ತು ನಿಮಗೆ ಎಲ್ಲ ಮಾಡಿ ಕೊಡ್ತಾರೆ. ಆಗಿದೆಯಾ ಹೆಂಗೆ ಸರ್ ಇದು? ಇಲ್ಲ ಸರ್, ಇದು ಕೂಡ ಆಗಿಲ್ಲ. ನೆನ್ನೆ ಮಧ್ಯಾಹ್ನ ಬಂದಿರೋ ಗಾಡಿ ಇದು. ಓಕೆ, ಅಂದರೆ ಡಸ್ಟ್ ಕೂತ್ಕೊಂಡಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಮೈನ್ ರೋಡ್ಗೆ ನಿಯರ್ ಬೈ ಇರೋದ್ರಿಂದ ಸಾಕಷ್ಟು ಡಸ್ಟ್ ಕೂತ್ಕೊಂಡಿದೆ. ಇದನ್ನು ಕ್ಲೀನ್ ಮಾಡಿದ್ರೆ ಒಂದು ಹೊಸ ನ್ಯೂ ಲುಕ್ಕಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಓಡಿದೆ ಸರ್ ಈ ಗಾಡಿಗೆ? ಸರ್ ಇದು ಬಂದು 91,000 ಓಡಿದೆ. 91,000. ಹೌದು, ವಿತ್ ಶೋರೂಮ್ ಹಿಸ್ಟ್ರಿ ಸಹಿತ ಕೊಡ್ತೀನಿ. ಓಕೆ, ವಿತ್ ಶೋರೂಮ್ ಹಿಸ್ಟ್ರಿ ಸಮೇತ ಬರುತ್ತೆ. ಓಕೆ, ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ನಾನು ಇದನ್ನ 5,75,000 ಹೇಳ್ತಾ ಇದ್ದೀನಿ. ಓಕೆ. ಸೊ ನಿಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ
ಅದರಲ್ಲಿ ಸ್ವಲ್ಪ ನೆಗೋಷಿಯೇಷನ್ ಮಾಡಿ ಕೊಡ್ತೀನಿ. ಓಕೆ, ಇಲ್ಲಿ ಒಂದು ಪೋಲೋ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದೇ ನೋಡ್ತಾ ಇದ್ದೀರಾ ನೀವು, 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್ ಐಲೈನ್. ಓಕೆ, ಐಲೈನ್ ಹೌದು, ಟಾಪ್ ಎಂಡ್ ಬರುತ್ತೆ ಸರ್ ಇದು. ಹೌದು ಸರ್, ಟಾಪ್ ಎಂಡ್. ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು, ಒಂದು 60-70% ಟೈರ್ ಇದೆ. ಆ್ಯಂಡ್ ಮ್ಯಾಗ್ ವೀಲ್ಸ್ ಜೊತೆಗೆ ಈ ಒಂದು ಗಾಡಿ ಬರ್ತಾ ಇರುವಂಥದ್ದು. ಬಾಡಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ. ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದ್ದೇ ಇರುತ್ತೆ, ಯಾಕಂದರೆ ಸೆಕೆಂಡ್ ಹ್ಯಾಂಡ್ ಯೂಸ್ ಕಾರ್ ಸೆಗ್ಮೆಂಟಲ್ಲಿ ಡೆಫಿನೆಟಾಗಿ ಇದ್ದೇ ಇರುತ್ತೆ. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಸೆಂಟ್ರಲ್ ಲಾಕಿಂಗು ಮತ್ತು ಡ್ಯುಯಲ್ ಏರ್ ಬ್ಯಾಗ್ ಜೊತೆ ಈ ಒಂದು ಗಾಡಿ ಬರ್ತಾ ಇರುವಂಥದ್ದು. ಆ್ಯಂಡ್ ನಿಮಗೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಜೊತೆಗೆ ಈ ಒಂದು ಗಾಡಿ ತುಂಬ ಪ್ರೀಮಿಯಂ ಕಾಣ್ತಾ ಇದೆ. ಚಿಕ್ಕದೊಂದು ಸ್ವಲ್ಪ ವೇರ್ ಆ್ಯಂಡ್ ಟೈರ್ ಆಗಿದೆ ಅಷ್ಟೇ, ಡ್ರೈವರ್ ಸೈಡ್ದು ಸೀಟು. ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಇದು ಕೂಡ 90,000 ಓಡಿದೆ ಸರ್. 90,000 ಓಡಿದೆ. ಹೌದು, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಇದು ಕೂಡ ಶೋರೂಮ್ ಇಶ್ಯೂ ಸಹಿತ ಕೊಡ್ತೀನಿ. ನಿಮ್ಮ ವೀಕ್ಷಕರು ಯಾರೇ ಬಂದ್ರು ಕೂಡ ಒಮ್ಮೆ ವಿಸಿಟ್ ಮಾಡಿ, IND ಕಾರ್ಸ್ಗೆ ಟ್ರಸ್ಟ್ ಮಾಡಿ ವಿಸಿಟ್ ಮಾಡಿ. ಓಕೆ, ನಿಮ್ಮ ವಿಡಿಯೋ ನೋಡಿ ಏನ್ ಟ್ರಸ್ಟ್ ಇಟ್ಟಿರ್ತಾರೆ ಆ ನಂಬಿಕೆ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದು ಸರ್. ಓಕೆ, ಏನ್ ಟ್ರಸ್ಟ್ ಸಮೇತ ಬರ್ತೀರಾ ವಿಡಿಯೋ ನೋಡ್ಕೊಂಡು ಆ ನಂಬಿಕೆನ ಇವರು ಉಳಿಸ್ಕೊಂತೀನಿ ಅಂತ ಹೇಳ್ಬಿಟ್ಟು ಅಶ್ಯೂರೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ನಿಮಗೆ ಡಿಫಾಗರ್ ಮತ್ತೆ ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಟಾಪ್ ಎಂಡ್ ವೆಹಿಕಲ್ ಎಲ್ಲ ತರ ಫೀಚರ್ಸ್ ಕೂಡ ಈ ಒಂದು ಗಾಡಿಯಲ್ಲಿ ಇದೆ ಅಂತಾನೆ ಹೇಳ್ಬೋದು. ಫಸ್ಟ್ ಓನರು 90,000 ಓಡಿದೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್? ಸರ್ 4,75,000 ಹೇಳ್ತಾ ಇದ್ದೀನಿ. ಓಕೆ, ನಿಮ್ಮ ಚಾನಲ್ ಇಂದ ನಿಮ್ಮ ವಿಡಿಯೋ ನೋಡಿ ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಬರ್ತಾರೆ, ಸೊ ಅವ್ರಿಗೆ ಅದರಲ್ಲೂ ಕೂಡ ನೆಗೋಷಿಯೇಷನ್ ಮಾಡಿ ಕೊಡ್ತೀನಿ ನಾನು. ಸರ್ ಹೇಳಿ ಸರ್ ಈ ಗಾಡಿ ಬಗ್ಗೆ. ಸೊ ಇದೇನ್ ನೋಡ್ತಾ ಇದ್ದೀರಾ ನೀವು, ಹೋಂಡಾ ಜಾಜ್ ಬರುತ್ತೆ. ಇದು ವಿ ವೇರಿಯಂಟ್ ಪೆಟ್ರೋಲ್ ವೆಹಿಕಲ್ ಬಂದು 15 ಮಾಡಲು, ಸಿಂಗಲ್ ಓನರ್. ಓಕೆ, ವೆಹಿಕಲ್ ಜಸ್ಟ್ 39,000 ಓಡಿದೆ. ಟೈರ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದೆ. ನಿಮಗೆ ಶೋರೂಮ್ ಟೈರಾ ಓಡಿರೋದೇ 39,000. 39,000 ಅಷ್ಟೇ ಓಡಿರುವಂಥದ್ದು. ನಿಮಗೆ ಕಂಪನಿ ಫಿಟೆಡ್ ಎಲ್ಲ ಮ್ಯಾಗ್ವಿಲ್ ಬರ್ತಾ ಇರುವಂಥದ್ದು. ಓಕೆ ಓಕೆ ಓಕೆ, ಮ್ಯೂಸಿಕ್ ಸಿಸ್ಟಮು, ಪವರ್ ಸ್ಟೇರಿಂಗು, ಡ್ಯುಯಲ್ ಏರ್ ಬ್ಯಾಗ್ ಜೊತೆ ಈ ಒಂದು ಗಾಡಿ ಬರ್ತಾ ಇರುವಂಥದ್ದು. ಡ್ಯಾಶ್ ಬೋರ್ಡ್ ಲುಕ್ ನೋಡ್ತಾ ಇರುವಂಥದ್ದು ತುಂಬ ಕ್ಲೀನ್ ಆಗಿದೆ. ಯಾಕಂತ ಹೇಳಿದ್ರೆ 39,000 ಅಷ್ಟೇ ಓಡಿರುವಂಥದ್ದು. ಈ ಒಂದು ಗಾಡಿ ಓಡಿಸಿಲ್ಲ ಜಾಸ್ತಿ. ರೇರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಒಂದು ನಿಮಗೆ ಸೀಟಿಂಗ್ ಅಂದರೆ ಲೆಗ್ ಸ್ಪೇಸು ಮತ್ತು ಥೈ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಈ ಗಾಡೀಲಿ. ಆ್ಯಂಡ್ ಡಿಫಾಗರ್ ಮತ್ತು ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ಗ್ರೇ ಕಲರ್ ವೇರಿಯಂಟು, ನಿಮಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ತುಂಬ ಚೆನ್ನಾಗಿದೆ, ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಈ ಗಾಡಿ? 645 ಹೇಳ್ತಾ ಇದ್ದೀನಿ. 645. ಹೌದು, ನಿಮ್ಮ ಚಾನಲಿಂದ ಬಂದವರಿಗೆ ಅದರಲ್ಲಿ ಸ್ವಲ್ಪ ನೆಗೋಷಿಯೇಷನ್ ಮಾಡ್ಕೊಡ್ತಾರೆ ಸರ್. ಇಲ್ಲಿ ಒಂದು ಇಕೋ ಸ್ಪೋರ್ಟ್ ಇದೆ, ಕಾಂಪ್ಯಾಕ್ಟ್ SUV ಅಂತಲೇ ಹೇಳ್ಬೋದು. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ಫೋರ್ಡ್ ಇಕೋ ಸ್ಪೋರ್ಟ್ ಅಂತ 14 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಓಕೆ, ಟೈಟಾನಿಯಂ ಬರುತ್ತೆ, ಡೀಸೆಲ್ ವೇರಿಯಂಟ್. ಓಕೆ ಓಕೆ ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಅಲಾಯ್ ವೀಲ್ ಜೊತೆ ಈ ಒಂದು ಗಾಡಿ ಬರ್ತಾ ಇರುವಂಥದ್ದು. ಬಾಡಿ ಲೈನ್ ತುಂಬ ಚೆನ್ನಾಗಿದೆ. ಸ್ಕ್ರಾಚಸ್ಸು ಚಿಕ್ಕ ಪುಟ್ಟದ್ದು ಇದ್ರೂ ಅದು ಕಾಣಿಸ್ತಾನೆ ಇಲ್ಲ. ಮಾಡಿಲ್ಲ, ನಾನು ಮಾಡ್ಕೊಡ್ತೀನಿ ಎಲ್ಲ ಮಾಡ್ಕೊಡ್ತೀರಾ. ಆ್ಯಂಡ್ ನಿಮಗೆ ಮ್ಯೂಸಿಕ್ ಸಿಸ್ಟಮು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಡ್ಯುಯಲ್ ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್? ಡ್ಯುಯಲ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ಸೀಟ್ ಪ್ರೊಫೈಲ್ ಎಲ್ಲ ನೋಡ್ಬೋದು, ಲೆದರ್ ಸೀಟ್ ಅಪಾಲ್ಸ್ಟ್ರಿ ಜೊತೆ ಬರುತ್ತೆ. ಡ್ರೈವರ್ ಸೈಡ್ದು ಸ್ವಲ್ಪ ವೇರಿಯಂಟ್ ಏರ್ ಆಗಿದೆ. ಮತ್ತು ನೋಡ್ತಾ ಇರೋದು ಓವರ್ ಆಲ್ ಡ್ಯಾಶ್ ಬೋರ್ಡ್ ಎಲ್ಲ ಕ್ಲೀನಾಗಿದೆ ಅಂತಲೇ ಹೇಳ್ಬೋದು. ದೊಡ್ಡ ಗಾಡಿ ಅಂತಲೇ ಹೇಳ್ಬೋದು. ಫ್ಯಾಮಿಲಿಗೆ ಒಳ್ಳೆ ಗಾಡಿ. ನಿಮಗೆ ಡಿಫಾಗರ್ ಮತ್ತು ವೈಪರ್ ಕೂಡ ಈ ಒಂದು ಗಾಡಿ ಆಫರ್ ಮಾಡಿದ್ದಾರೆ. ಸ್ಪೇರ್ ವೀಲ್ ನೋಡ್ಬೋದು ನೀವು, ಅದು ಕೂಡ ಯೂಸ್ ಆಗಿದೆ. ಅನ್ಯೂಸ್ಡ್ ಸರ್, ಅದು ಅನ್ಯೂಸ್ಡ್. ಓಕೆ, ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಈಗ? ಇದು ಬಂದು ಡೆಲ್ಲಿ ಗಾಡಿ ಇದೆ. ಓಕೆ, ಸೊ ನೀವು ನೋಡ್ಬೋದು, ಇದು ಡೆಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್. ಹೌದು, ಆಸ್ ವೆಲ್ ಆಸ್ NOC ಅಂದ್ರೆ DL ನಂಬರ್ ಅಲ್ಲಿ NOC ಸಹಿತ ಬೇಕು ಅಂದ್ರೆ 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷ? ಹೌದು, ಅಲ್ಲಿ ಬೇಡ ನನಗೆ KA ಮಾಡಿಸ್ಕೊಡಿ, ಕರ್ನಾಟಕ ಟ್ಯಾಕ್ಸ್ ಕಟ್ಟಿ ನನಗೆ ಕರ್ನಾಟಕ ನಂಬರೇ ಬೇಕು ಅಂತಂದ್ರೆ ಸ್ವಲ್ಪ ರೀಫಾಬ್ ಎಲ್ಲ ಮಾಡಬೇಕು. ರೀಫಾಬ್ ಎಲ್ಲ ಮಾಡಿಸಿ 5 ಲಕ್ಷ ಕೊಡ್ತೀನಿ ಸರ್. ಓಕೆ, ನಮ್ಮ ಕನ್ನಡಕವರು ಕರ್ನಾಟಕಕ್ಕೆ ಟ್ಯಾಕ್ಸ್ ಕಟ್ತಾರೆ ಬಿಡಿ, 5 ಲಕ್ಷ ಕೊಟ್ಟೆ ತಗೊಂತಾರೆ ಅಂತ ಅನ್ಕೊಂತೀನಿ. ಹಾಗೆ ಬೇಕು ಅಂದ್ರೆ ಬೇಕಾದ್ರೆ 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ. ಸೊ ಇಲ್ಲಿ ಒಂದು ಮತ್ತೊಂದು ಇಕೋ ಸ್ಪೋರ್ಟ್ ಇದೆ ಸರ್, ಹೇಳಿ ಸರ್ ಈ ಗಾಡಿ ಬಗ್ಗೆ. ಇದು ಕೂಡ 14 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ. ಇದು ಓಕೆ, ಟ್ರೆಂಡ್ ಬರುತ್ತೆ, ಇದು ಟ್ರೆಂಡ್ ಲೈನು. ಹೌದು. ಓಕೆ, ನಿಮ್ಮ ಟೈರ್ ಪ್ರೊಫೈಲ್ ನೋಡ್ಬೋದು, ಚೆನ್ನಾಗಿದೆ. ಆ್ಯಂಡ್ ಮ್ಯಾಗ್ ವೀಲ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೈಡ್ ಬಾಡಿ ಪಾರ್ಟ್ಗೆ ಬಂದು ಅಂತ ಹೇಳಿದ್ರೆ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ, ಡೆಂಟ್ಸು ಮೇಜರ್ ಆಗಿ ಏನೂ ಇಲ್ಲ. ನಿಮಗೆ ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನ ಈ ಒಂದು ಗಾಡಿ ಮತ್ತು ಡ್ಯುಯಲ್ ಏರ್ ಬ್ಯಾಗ್ ಜೊತೆ ಈ ಒಂದು ಗಾಡಿ ಬರ್ತಾ ಇರುವಂಥದ್ದು. ಆ್ಯಂಡ್ ನೋಡ್ತಾ ಇರುವಂಥದ್ದು ನಿಮಗೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಜೊತೆ ಈ ಒಂದು ಗಾಡಿ ಬರ್ತಾ ಇದೆ. ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಹಾಕ್ಸಿದ್ದಾರೆ ಅಂತಲೇ ಹೇಳ್ಬೋದು. ಬ್ಯಾಕ್ ಸೈಡ್ ಬಂತು ಅಂತ ಆದರೆ ನಿಮಗೆ ಡಿಫಾಗರ್ ಮತ್ತು ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ಇದು KA ರಿಜಿಸ್ಟ್ರೇಷನ್ನ ವೆಹಿಕಲ್, ಆವಾಗಲೇ ನೋಡಿರುವಂಥದ್ದು DL ರಿಜಿಸ್ಟ್ರೇಷನು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಗಾಡಿ? ನಾನು ಇದನ್ನ 545 ಕೋಟಿಂಗ್ ಕೊಡ್ತಾ ಇದ್ದೀನಿ. ಓಕೆ, ಅಂದ್ರೆ 5,45,000 ಕೊಡ್ತಾ ಇದ್ದೀನಿ. ಓಕೆ, ನಿಮ್ಮ ಚಾನಲ್ ಇಂದ ಯಾರು ನೋಡ್ಕೊಂಡು ನಿಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಮೇಲೆ ಯಾರು ಟ್ರಸ್ಟ್ ಇಟ್ಟು ಬರ್ತಾರೆ ಅವ್ರಿಗೆ ಅದರಲ್ಲೂ ಸ್ವಲ್ಪ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ ಸರ್. ಅದರಲ್ಲೂ ಸ್ವಲ್ಪ ನೆಗೋಷಿಯೇಷನ್ ಆಗುತ್ತೆ. ಓಕೆ, ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಇದು ಬಂದು 87,000 ನೋಡಿದೆ. 87? ಅದು 59,000 ನೋಡಿದೆ. 59,000. ಓಕೆ ಓಕೆ ಓಕೆ, ಇಲ್ಲಿ ಒಂದು XUV ಇದೆ, ಸಿಲ್ವರ್ ಕಲರ್ನಲ್ಲಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಈ XUV ಏನು ನೋಡ್ತಾ ಇದ್ದೀರಾ? 12 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, AA6,
84,000 ಓಡಿದೆ. 84,000 ಅಷ್ಟೇ ಓಡಿರುವಂಥದ್ದು. ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು, ಹೊಸದಂತಾನೆ ಹೇಳ್ಬೋದು ಸರ್. ಹೇಗೆ ಇದು ಎಷ್ಟಿದೆ ಸರ್ ಕಂಡೀಷನ್? ಸರ್ ಈ ಕಂಡೀಷನ್ ನೀವೇ ನೋಡಿ, ಹೊಸದೇ ಸರ್, ಆಲ್ಮೋಸ್ಟ್ ಆಲ್ ಹೊಸದೇ. ಆದರೆ ನಾನು ಹೇಳಬೇಕಾಗಿರೋದೇನೋ 90% ಅಂತ, ಯಾಕಂತ ಹೇಳಿದ್ರೆ ಯೂಸ್ ಆಗಿರೋದ್ರಿಂದ ಹಂಗೆ ಹೇಳಬೇಕಾಗುತ್ತೆ. ಮತ್ತೆ ನಿಮಗೆ ಇದರಲ್ಲಿ ಮ್ಯಾಗ್ವಿಲ್ ಬರೋದಿಲ್ಲ. ಬಾಡಿ ಲೈನ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಸ್ಕ್ರಾಚಸ್ ಅಫ್ಕೋರ್ಸ್ ಯೂಸ್ಡ್ ವೆಹಿಕಲಲ್ಲಿ ಇರುತ್ತೆ. ಆ್ಯಂಡ್ ನಿಮಗೆ ಅಬ್ಸರ್ವ್ ಮಾಡಿ ನೋಡಿದ್ರೆ ಮಾತ್ರ ಈ ಒಂದು ಗಾಡಿಯಲ್ಲಿ ಸ್ಕ್ರಾಚಸ್ ಕಾಣಿಸೋದು. ಆ್ಯಂಡ್ ನಿಮಗೆ ಮ್ಯೂಸಿಕ್ ಸಿಸ್ಟಮು, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಕ್ರೂಸ್ ಕಂಟ್ರೋಲ್ ಬರುತ್ತೆ. ಹೇಗೆ ಸರ್ ಈ ಗಾಡೀಲಿ ಬರುತ್ತೆ. ಆ್ಯಂಡ್ ನಿಮಗೆ ಲೆದರ್ ಸೀಟು ಅಪಲ್ಸ್ ನೋಡ್ಬೋದು, ತುಂಬ ಪ್ರೀಮಿಯಂ ಆಗಿದೆ ಅಂತಲೇ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಹಾಕ್ಸಿದಾರಲ್ವಾ? ಹೌದು, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಡ್ಯುಯಲ್ ಏರ್ ಬ್ಯಾಗಾ ಸರ್? ಹೌದು, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಡಿಫಾಗರ್ ಬರುತ್ತೆ. ಓಕೆ, ಬ್ಯಾಕ್ ವೈಪರು, ಡಿಫಾಗರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. 2012 ಮಾಡಲ್ ಅಲ್ವಾ? ಹೌದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 7 lakhs ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಇಂದ ಯಾರು ನಮ್ಮ ಶೋರೂಮ್ ವಿಸಿಟ್ ಮಾಡ್ತಾರೆ ಅವ್ರಿಗೆ ಅದರಲ್ಲೂ ಸ್ವಲ್ಪ ನೆಗೋಷಿಯೇಷನ್ ಮಾಡಿ ಕೊಡ್ತೀನಿ. ಇಲ್ಲಿ ಇನ್ನೊಂದು ಎಕ್ಸ್ಯುವಿಗಳ ಸುರಿಮಳೆ ಅಂತಾನೆ ಹೇಳ್ಬೋದು. ನೀವು ಇಲ್ಲೂ ನೋಡ್ಬೋದು, ಇಲ್ಲೂ ಒಂದಿದೆ. ಆಲ್ರೆಡಿ 4 ಆಗ್ಬಿಟ್ಟಿದೆ. ಇನ್ನೇನು ಹೊರಗಡೆ ಇದೆ? ಇಲ್ಲ, ನೀವು ಬಂದಾಗಲೇ ಒಂದು ಬ್ಲಾಕ್ ಡೆಲಿವರಿ ಆಗ್ತಿತ್ತಲ್ಲ. ಅಯ್ಯೋ ಹೌದು, ಇನ್ನೊಂದು ಆಗ್ಬಿಟ್ಟಿದೆ. ತುಂಬಾ ಎಕ್ಸ್ಯುವಿ ಈ ಒಂದು ಶೋರೂಮ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು 13 ಮಾಡಲು ಸಿಂಗಲ್ ಅನ್ನೋ ವೆಹಿಕಲ್, 8 ಬರುತ್ತೆ, 94,000 ಓಡಿದೆ. ಬಟ್ ಇದು DL ರಿಜಿಸ್ಟ್ರೇಷನ್ ಇದೆ. ಸಿಂಗಲ್ ಓನರು, 94,000 ಓಡಿದೆ, DL ರಿಜಿಸ್ಟ್ರೇಷನ್. ಹೌದು. ಓಕೆ, ಏನೇನು ಫೀಚರ್ಸ್ ಬರುತ್ತೆ ಸರ್ ಈ ಗಾಡಿ? ಸರ್ 8 ಅಂತ ಹೇಳಿದ್ರೆ 6 ಏರ್ ಬ್ಯಾಗ್ ಬರುತ್ತೆ, ಕ್ರೂಸ್ ಕಂಟ್ರೋಲ್, ಸ್ಟೇರಿಂಗ್ ಮೀಟರ್ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ, ಕಂಪ್ನಿ ಸಿಸ್ಟಮ್ ಇದೆ, ಎಲೆಕ್ಟ್ರಿಕಲ್ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಓಪನ್ ಎಲ್ಲ ಕೊಡ್ತಾನೆ. ಕಂಪ್ನಿದೆ, ಮ್ಯಾಗ್ವಿಲ್ ಕೂಡ ಇದೆ, ಕಂಪನಿದ ಬರುತ್ತೆ. ಹೌದು. ಓಕೆ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ನೋಡ್ಬೋದು. ಟೈರ್ ಪ್ರೊಫೈಲ್ ಮ್ಯಾನೇಜಬಲ್ ಸರ್? ಹೌದು, ಇಲ್ಲ ಚೆನ್ನಾಗಿದೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಸರ್ ಇದನ್ನು ಕೂಡ DL ಅಂದ್ರೆ ಈ DL ನಂಬರ್ ಬೇಕು ಅಂದ್ರೆ ಆಲ್ರೆಡಿ NOC ಇಶ್ಯೂ ಆಗಿದೆ, ನಂಬರ್ ಕೂಡ ಬರಬೇಕು. ಓಕೆ, ಸೊ DL ನಂಬರೇ ಬೇಕು ನನಗೆ ಅಂತ ಹೇಳಿದ್ರೆ ಒಂದು 6,25,000 ಕೊಡ್ತೀನಿ. 6,25,000ಗೆ NOC ಮಾಡ್ಕೊಡ್ರಿ. ಎಷ್ಟು ವರ್ಷ ತನಕ NOC ಇತ್ತು ಅಂತಂದ್ರೆ 6 month ಟೈಮ್ ಇರುತ್ತೆ ಅಷ್ಟೇ. 6 ಮಂತ್ ಒಳಗಡೆ ನೀವು ರಿಜಿಸ್ಟ್ರೇಷನ್ ಚೇಂಜ್ ಮಾಡಿಸ್ಕೋಬೇಕು. ಒಳಗಡೆ ಮಾಡ್ಕೋಬಹುದು, ಬಟ್ ಅದು ಫೈನ್ ಹಾಕ್ತಾರೆ. ಹೌದೌದು, ಹಿಡಿದಾಗೆಲ್ಲ ಹಾಕ್ತಾರೆ. ಸೊ RTOದಲ್ಲಿ 6 ಮಂತ್ ಆದ್ಮೇಲೆ ಮತ್ತೆ ಅದು ಇಷ್ಟಕ್ಕೆ ಡ್ಯೂ ಮುಗಿದೈತಿದಂಗೆ ಮತ್ತೆ ಫೈನ್ ಬೀಳುತ್ತೆ, ಮತ್ತೆ ಟೈಮ್ ಬೀಳುತ್ತೆ. ಓಕೆ, ನೀವು KA ರಿಜಿಸ್ಟ್ರೇಷನ್ ಮಾಡಿ ತಗೊಳ್ಳೋದು ಓಕೆ ಒಳ್ಳೇದು. ಇಲ್ಲ ಅಂದ್ರೆ ಹಂಗೆ ಓಡಿಸ್ತೀನಿ ನಾನು, ಓಕೆ ಒಂದು 6 ಮಂತ್ ಟೈಮ್ ಇದೆ ಅಂತ ಹೇಳಿದ್ರೆ KA ರಿಜಿಸ್ಟ್ರೇಷನ್ DL ಅಲ್ಲೇ ಓಡಿಸ್ತೀನಿ. 6 ಲಕ್ಷಕ್ಕೆ ಯಾರು 13 ಮಾಡಲು XUV ಕೊಡಲ್ಲ, ಅದ್ರಲ್ಲಿ ಹೌದು 6 ಮಂತ್ ಟೈಮ್ ಇರುತ್ತೆ ಸರ್. ನಾನು ಯಾವಾಗಲಾರ ಅಮೌಂಟ್ ಅಡ್ಜಸ್ಟ್ ಮಾಡ್ಕೋತೀನಿ ನಂಗಿದ್ರೆ, ಆಮೇಲೆ ಕೂಡ ನಮ್ಮ ಹತ್ರನೇ ತಗೊಬನ್ನಿ, ನಾವೇ ಮಾಡ್ಕೊಡ್ತೀವಿ. ನೀವೇ ಮಾಡ್ಕೊಡ್ತೀರಾ? ಓಕೆ, ಇಲ್ಲಿ ಒಂದು ಡಸ್ಟರ್ ಇದೆ ಸಿಲ್ವರ್ ಕಲರ್ ಅಲ್ಲಿ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ರೆನಾಲ್ಟ್ ಡಸ್ಟರ್ ಇದು 13 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, 64,000 ನೋಡಿದೆ. RXZ ಟಾಪ್ ಅಂಡ್ ಡೀಸೆಲ್ ವೇರಿಯಂಟ್. ಓಕೆ, RXZ ಟಾಪ್ ಅಂಡ್ ಡೀಸೆಲ್ ವೇರಿಯಂಟು, 40% ಟೈರ್ ಇದೆ. ಬಾಡಿ ಲೈನ್ ಬಂತು ಅಂದರೆ ನಿಮಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಇಲ್ಲ. ಇಂಟೀರಿಯರ್ ಪಾರ್ಟ್ಗೆ ಬಂತು ಅಂತ ಆದರೆ ನಿಮಗೆ 85 ಬರುತ್ತೆ. ಎಷ್ಟು 80 ಬರುತ್ತೆ? 110 PS ಇದೆ ಸರ್, 110 PS. ಓಕೆ, DL ಏರ್ ಬ್ಯಾಗ್ನ ಜೊತೆಗೆ ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಜೊತೆ ಈ ಒಂದು ಗಾಡಿ ಬರ್ತಾ ಇರುವಂಥದ್ದು. ನಿಮಗೆ ಟೈರ್ ಸೀಟ್ ಕವರ್ ನೋಡ್ಬೋದು, ತುಂಬ ಚೆನ್ನಾಗಿದೆ, ಪ್ರೀಮಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ಇಂಟೀರಿಯರ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಇಲ್ಲಿ ನೋಡ್ಬೋದು ವುಡನ್ ಫಿನಿಷಲ್ಲಿ ಡೋರ್ ಕೂಡ ಕೊಟ್ಟಿರುವಂಥದ್ದು, ಆಕ್ಸೆಂಟಲ್ಲಿ ವುಡನ್ ಆಕ್ಸೆಂಟಲ್ಲಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಬಂತು ಅಂತ ಆದರೆ ನಿಮಗೆ ಡಿಫಾಗರ್ ಮತ್ತು ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿದೆ. ವೈಪರ್ ಚಿಕ್ಕದಾಗಿ ಕಟ್ಟಾಗಿದೆ, ಅದನ್ನು ಹಾಕ್ಸ್ಕೋಬೇಕಾಗಿದೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಈ ಗಾಡಿಗೆ? ಸರ್ ಇದು ಕೂಡ DL ರಿಜಿಸ್ಟ್ರೇಷನ್ ವೆಹಿಕಲ್ ಇದೆ, ನೀವು ನಂಬರ್ ಕೂಡ ನೋಡಬಹುದು ಅಲ್ಲಿ ತೋರಿಸಿ. ಇದು DL ವೆಹಿಕಲ್. ಓಕೆ, DL ರಿಜಿಸ್ಟ್ರೇಷನ್ ಇದೆ. ಆಸ್ DL ಅಂದ್ರೆ 13 ಮಾಡಲು RXZ ನ 3,90,000 ಕೊಡ್ತೀನಿ ಸರ್. 3,90,000ಕ್ಕೆ ನಿಮಗೆ RXZ ಕೊಡ್ತಾ ಇದ್ದೀನಿ, 13 ಮಾಡಲು. ಹೌದು, ಅದರಲ್ಲೂ ಡೀಸೆಲ್ ವೇರಿಯಂಟ್. ಹೌದೌದು, ಅದರಲ್ಲೂ ಡೀಸೆಲ್ ವೇರಿಯಂಟ್. ಬೇಡ ನನಗೆ KA ಕೊಡಿ ಅಂತ ಹೇಳಿದ್ರೆ 5.25 ಲಕ್ಷ ಕೊಡ್ತೀನಿ ಸರ್. 5.25 ಲಕ್ಷಕ್ಕೆ KA ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತೀರಾ? ಓಕೆ, ನೋಡ್ಬೋದು ನೀವು ಇನ್ನೊಂದು XUV ಇದೆ 500. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ಕೂಡ 13 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, 1,27,000 ಹೊಡಿದೆ. W8 1,22,27 ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು, 40% ಟೈರ್ ಇದೆ. ನಿಮಗೆ ಮ್ಯಾಗ್ವಿಲ್ ಸಮೇತ ಈ ಒಂದು ಗಾಡೀಲಿ ಬರ್ತಾ ಇದೆ. ಬಾಡಿ ಲೈನಲ್ಲಿ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ. ಆ್ಯಂಡ್ ನಿಮಗೆ ಇಂಟೀರಿಯರ್ ಪಾರ್ಟ್ ಬಂತು ಅಂತ ಆದರೆ ನಿಮಗೆ ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು ಮತ್ತು ಸಿಂಗಲ್ ಏರ್ ಬ್ಯಾಗ್ ಜೊತೆ ಈ ಒಂದು ಗಾಡಿ ಬರ್ತಾ ಇರುವಂಥದ್ದು. ನಿಮಗೆ ಸೀಟಿಂಗ್ ಕವರ್ಸ್ ಎಲ್ಲ ನೋಡ್ಬೋದು, ಪ್ರೀಮಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ಆಫ್ಟರ್ ಮಾರ್ಕೆಟು ಹೊಸದಾದ ಒಂದು ಸೀಟ್ ಕವರ್ಸ್ ಕೂಡ ಈ ಒಂದು ಗಾಡಿಗೆ ಹಾಕ್ಸಿದ್ದಾರೆ. ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ 1,27. 1,27 ಓಡಿದೆ ಅಲ್ವಾ. ಡಿಫಾಗರ್ ವೈಪರ್ ಕೂಡ ಈ ಒಂದು ಗಾಡೀಲಿ ಬರ್ತಾ ಇದೆ. DL ರಿಜಿಸ್ಟ್ರೇಷನ್ ವೆಹಿಕಲ್ಲು. ಯಾವ ಮಾಡಲ್ ಅಂತ ಹೇಳಿದ್ರಿ? ಸರ್ 13 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. 13 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್? ಸರ್ ಇದೇ ನಂಬರಲ್ಲಿ DL ನಂಬರಲ್ಲಿ NOC ಬೇಕು ಅಂತ ಹೇಳಿದ್ರೆ 4.25 ಲಕ್ಷ ಕೊಡ್ತೀನಿ ಸರ್. 4.25 ಲಕ್ಷಕ್ಕೆ DL ನಂಬರಲ್ಲೇ ಬೇಕು ಅಂದರೆ 4.25 ಲಕ್ಷ. ಅದು ಇಲ್ಲ ಅಂತ ಹೇಳಿದ್ರೆ ನೀವು KA ಮಾಡಿಕೊಟ್ರೆ 5.5 ಆಗುತ್ತಾ? ಇಲ್ಲ, ಹತ್ತತ್ರ 6 ಲಕ್ಷ ಗಂಟೆ ಬೀಳುತ್ತೆ. ಹತ್ತತ್ರ 6 ಲಕ್ಷ ತನಕ ಆಗುತ್ತೆ.
ಓಕೆ ಓಕೆ ಟೈರ್ ಪ್ರೊಫೈಲ್ ನೋಡ್ಬೋದು. ಬ್ಯಾಕ್ ಸೈಡು ನಿಮಗೆ ಹೊಸದಾಗಿದೆ ಅಂತಲೇ ಹೇಳ್ಬೋದು. ಬ್ಯಾಕ್ ಸೈಡ್ ಚೆನ್ನಾಗಿದೆ, ಫ್ರಂಟ್ ಸ್ವಲ್ಪ ಹೋಗಿದೆ. ಸರ್ ಇಲ್ಲಿ ಒಂದು ಸೈಲ್ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ಚಾರ್ಲೆಟ್ ಸೇಲ್ ಇದು 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ 72,000 ಓಡಿದೆ. ಪೆಟ್ರೋಲ್ ವೇರಿಯಂಟು. ಟೈರ್ ಪ್ರೊಫೈಲ್ ನೋಡ್ಬೋದು ನೀವು, 40% ಟೈರ್ ಇದೆ. ಆ್ಯಂಡ್ ಮ್ಯಾಗ್ವಿಲ್ ಈ ಒಂದು ಗಾಡಿಗೆ ಬರ್ತಾ ಇಲ್ಲ. ಬಾಡಿ ಲೈನ್ ಬಂತು ಅಂತ ಆದರೆ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ ಅಷ್ಟೇ, ನಿಮಗೆ ಡೆಂಟ್ಸ್ ಎಲ್ಲೂ ಕಾಣಿಸ್ತಲ್ಲ. ಮೇಜರ್ ಆಗಿ ಏನೂ ಇಶ್ಯೂಸ್ ಇಲ್ಲ. ಇಂಟೀರಿಯರ್ ಪಾರ್ಟಿಗೆ ಬಂತು ಅಂತ ಹೇಳಿದ್ರೆ ನಿಮಗೆ ಮ್ಯೂಸಿಕ್ ಸಿಸ್ಟಮ್ಮು, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಸಿಂಗಲ್ ಏರ್ ಬ್ಯಾಗ್ ಜೊತೆಗೆ ಮತ್ತು ನಿಮಗೆ 7 ಇಂಚ್ನ ಒಂದು ದೊಡ್ಡದಾದ ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಕಸ್ಟಮರ್ ಹಾಕ್ಸಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಸೀಟ್ ಕವರ್ಸ್ ನೋಡ್ಬೋದು, ಎಲ್ಲೂ ಕೂಡ ವೇರ್ ಆ್ಯಂಡ್ ಟೈರ್ ಆಗಿಲ್ಲ. ಲೆದರ್ ಸೀಟ್ನ ಅಪಾಲ್ಸ್ಟ್ರಿ ಜೊತೆಗೆ ಈ ಒಂದು ಗಾಡಿಯಲ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸರ್ ಇದು ನಿಮಗೆ 3,25,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ ಕಸ್ಟಮರ್ಗಳಿಗೆ ಅದರಲ್ಲೂ ಸ್ವಲ್ಪ ನೆಗೋಷಿಯೇಷನ್ ಮಾಡಿ ಕೊಡ್ತೀನಿ. ಅದರಲ್ಲೂ ಕೂಡ 13 ಮಾಡಲು ಏರ್ ಬ್ಯಾಗು, ABS, 4 ಪವರ್ ವಿಂಡೋಸು, ಮತ್ತೆ ನೀವು ಹೇಳಿದಾಗೆ ಕಸ್ಟಮರ್ ಕೂಡ ಒಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ, ರಿವರ್ಸ್ ಕ್ಯಾಮರಾ ಹಾಕ್ಸಿದ್ದಾರೆ, ಪ್ರತಿಯೊಂದು ಕೂಡ ಇದೆ. ಪವರ್ ಪ್ಯಾಕ್ಟ್ ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು. ಓಕೆ 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 ಇಲ್ಲಿ ಒಂದು ವೆಂಟೋ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ಬಂದು 12 ಮಾಡಲು ಡೀಸೆಲ್ ವೇರಿಯಂಟು, ಐಲ್ಯಾಂಡ್ ಟಾಪ್ ಎಂಡ್, 86,000 ಓಡಿದೆ. ಓಕೆ ಟೈರ್ ಪ್ರೊಫೈಲ್ ನೋಡ್ಬೋದು, 40% ಟೈರ್ ಪ್ರೊಫೈಲ್ ಇದೆ. ನಿಮಗೆ ಮ್ಯಾಗ್ವಿಲ್ ಸಮೇತ ಒಂದು ಗಾಡಿಯಲ್ಲಿ ಬರ್ತಾ ಇರುವಂಥದ್ದು. ಆಗಿದೆ, ಪಾಲಿಶ್ ಆಗಿದೆ, ಪಾಲಿಶ್ ಆಗಿದೆ. ಪೇಂಟಿಂಗ್ ಯಾವುದು ಆಗಿಲ್ಲ, ಏನಿದೆ ಅದು ಕ್ಲಿಯರ್ ಮಾಡಿದ್ದೀವಿ ಅಷ್ಟೇ. ಓಕೆ ಓಕೆ ಎಷ್ಟು ಪಾಲಿಶ್ ಅಲ್ಲಿ ಎಷ್ಟು ಗೆರೆಗಳು ಇರುತ್ತೆ ಅದೆಲ್ಲ ತಗ್ಸಿ ನೀಟಾಗಿಟ್ಟಿದ್ದೀವಿ. ಓಕೆ ಓಕೆ ಆ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಆದ್ರೂ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದಲ್ವಾ ಸರ್? ಅದು ಪೇಂಟ್ ಮಾಡಿದ್ರೆ ಮಾತ್ರ ಹೋಗುತ್ತೆ, ರಬ್ಬಿಂಗ್ ಪಾಲಿಶ್ ಅಲ್ಲಿ ಡೀಪ್ ಆಗಿದ್ರೆ ಹೋಗಲ್ಲ, ಅದು ಹೋಗಲ್ವಾ? ಓಕೆ ನಿಮಗೆ ಮ್ಯೂಸಿಕ್ ಸಿಸ್ಟಮ್ಮು, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಡ್ಯುಯಲ್ ಏರ್ ಬ್ಯಾಗ್ ಜೊತೆಗೆ ಈ ಒಂದು ಗಾಡಿ ಬರ್ತಾ ಇದೆ ಅಂತ ಹೇಳ್ಬೋದು. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಕೂಡ ಬರುತ್ತೆ. ಓಕೆ ಸ್ಟೇರಿಂಗ್ ಮೌಂಟೆಡ್ ಕವರ್ ಕೂಡ ಇದೆ. ಓಕೆ ಸರ್ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಈ ಗಾಡಿ? ನಾನು ಈ ಇದಕ್ಕೆ ಗಾಡಿಗೆ ನಾನು ಕೋಟಿಂಗ್ ಕೊಡ್ತಾ ಇರೋದು 4,25,000 ಕೋಟಿಂಗ್ ಕೊಡ್ತಾ ಇದ್ದೀನಿ. ಓಕೆ ಸೊ ಕಸ್ಟಮರು ಮತ್ತೆ ಹೇಳ್ತಿದ್ದೀನಿ ಅನ್ಕೋಬೇಡಿ, ಒಮ್ಮೆ ವಿಸಿಟ್ ಮಾಡಿ ನಮ್ಮ ಶೋರೂಮ್ಗೆ. ಸೊ ನೀವೇನು ಟ್ರಸ್ಟ್ಗೆ ಇಟ್ಕೊಂಡ್ ಬಂದಿರ್ತೀರ ಅದನ್ನ ಖಂಡಿತ ನಾವು ಉಳಿಸ್ಕೋತೀವಿ. ಯಾಕಂದ್ರೆ ಹೊರಗಡೆಯಿಂದ ಪ್ರೈಸ್ ಅನಿಸ್ಬೋದು, 10,000 ಜಾಸ್ತಿ ಅನಿಸಿದೆ, ಅಲ್ಲಿ ಕಡಿಮೆ ಕೊಡ್ತಾ ಇದ್ರೆ ಇಲ್ಲಿ ಕಡಿಮೆ ಕೊಡ್ತಾ ಆ ಥರ ಅನಿಸ್ಬೋದು. ಬಟ್ ಕಂಪೇರ್ ಮಾಡಿ, ನಾನು ತಗೊಳ್ಳಿ ಅಂತ ಹೇಳ್ತಿಲ್ಲ, ಬಂದು ಇಲ್ಲೂ ನೋಡಿ ಅಲ್ಲೂ ನೋಡಿ ಕ್ವಾಲಿಟಿ ನೋಡ್ಬಿಟ್ಟು ಗಾಡಿ ತಗೊಳ್ಳಿ. ಸೊ ನಾನು ಇದಕ್ಕೆ ಕೋಟಿಂಗ್ ಕೊಡ್ತಾ ಇರೋದು 4,25,000 ಕೋಟಿಂಗ್ ಕೊಡ್ತಾ ಇದ್ದೀನಿ. ನಿಮ್ಮ ಚಾನಲ್ ಇಂದ ಬಂದವರಿಗೆ ಅದರಲ್ಲೂ ಕೂಡ ನೆಗೋಷಿಯೇಷನ್ ಮಾಡಿ ಕೊಡ್ತೀನಿ. ಓಕೆ ಏನು ಮೈಲೇಜ್ ಕೊಡ್ಬೋದು ಸರ್ ಈಗ? ಸರ್ ಡೀಸೆಲ್ ಗಾಡಿ ಸರ್, ಹೈವೇಗೆ ಹೋದ್ರೆ ಮಿನಿಮಮ್ 20 ಕಣ್ಣು ಮುಚ್ಕೊಂಡ್ಬರುತ್ತೆ. 20 ಬರುತ್ತೆ ಈ ಗಾಡಿ? ಕಣ್ಣು ಮುಚ್ಕೊಂಡ್ಬರುತ್ತೆ. ಓಕೆ ಮೇಂಟೆನೆನ್ಸ್ ಎಲ್ಲ ಹೇಗೆ? ವೋಲ್ಕ್ಸ್ವ್ಯಾಗನ್ ನಾರ್ಮಲ್ ಸರ್, ಎಲ್ಲರಿಗೂ ಮೈಂಡ್ ಸೆಟ್ ಇದ್ದೇ ಇರುತ್ತೆ. ಸ್ಕೋಡಾ, ವೋಲ್ಕ್ಸ್ವ್ಯಾಗನ್ ಅಂತ ಹೇಳಿದ್ರೆ ಓಕೆ ಅದು ಆಲ್ಮೋಸ್ಟ್ ಎಲ್ಲರೂ 90% ಜನ ಕೇಳಿದ್ರೆ ಮೇಂಟೆನೆನ್ಸ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ಆಬ್ವಿಯಸ್ಲಿ ಅವರು ನೀವು ಶೋರೂಮ್ ಅಲ್ಲಿ ಮಾಡಿಸಿದ್ರೆ ಖಂಡಿತ ಶೋರೂಮ್ ಅವ್ರಿಗೆ ಒಂದು 12,000 ಸರ್ವಿಸ್ಗೆ 12,000 ತಗೋತಾರೆ. ಹೊರಗಡೆ ಮಾಡಿಸಿದ್ರೆ ಅದೇ 7,000 8,000 ಆಗುತ್ತೆ. 7,000 ಇಂದ 8,000 ಆಗುತ್ತೆ. ಯಾಕೆಂತ ಕೇಳಿ, ಶೋರೂಮ್ಗೆ ಹೋದ್ರೆ ಪ್ರತಿಯೊಂದು ಪಾರ್ಟ್ಸ್ಗೂ GST ಹಾಕ್ತಾರೆ. ಹೌದು GST ಹೌದು. ಮತ್ತೆ ಲೇಬರ್ ಅಂಬಟ್ಗೂ ಏನು ತಗೋತೀರ ಕೊನೆಯಲ್ಲಿ ಟೋಟಲ್ GST ಬೇರೆ ಇರುತ್ತೆ. ಹೌದು ಹೌದು. ನೀವು ಪಾರ್ಟ್ಸ್ ತಗೊಂಡಾಗ ಪಾರ್ಟ್ಸ್ GST ಬೇರೆ, ಟೋಟಲ್ ಬಿಲ್ ಹಾಕ್ದಾಗ ಅದು GST ಬೇರೆ, ಅದು GST ಬೇರೆ ಇರುತ್ತೆ. ಅದಾಗ ಜಾಸ್ತಿ ಬೀಳುತ್ತೆ ಅಷ್ಟೇ. ಓಕೆ ಓಕೆ ಸರ್. ಓಕೆ ಇಲ್ಲಿ ಒಂದು ಹೋಂಡಾ ಸಿಟಿ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ಬಂದು 7 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಓಕೆ 82,000 ಓಡಿದೆ. ZX ಬರುತ್ತೆ, 10th ಆನಿವರ್ಸರಿ ಎಡಿಷನ್ ಬರುತ್ತೆ. ಓಕೆ ಟೈರ್ ಪ್ರೊಫೈಲ್ ನೋಡ್ಬೋದು, ಹೊಸದಾಗಿದೆ ಅಂತಾನೆ ಹೇಳ್ಬೋದು. ಹೌದು ಸರ್, ಮ್ಯಾಗ್ವಿಲ್ ಬರೋದಿಲ್ಲ. ಇಲ್ಲ ಮ್ಯಾಗ್ವಿಲ್ ಬರಲ್ಲ. ಓಕೆ 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹೊಸ ಟೈರ್ ಹಾಕ್ಸಿದ್ದಾರೆ. ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೀರಿಂಗ್ ಇದೆ, ಪವರ್ ವಿಂಡೋಸ್ ಬರೋದಿಲ್ಲ. ಓಕೆ ಪವರ್ ವಿಂಡೋಸ್ ಬರುತ್ತೆ. ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ ಅಂತಾನೆ ಹೇಳ್ಬೋದು ಕಸ್ಟಮರ್ಸು. ಆ್ಯಂಡ್ ನಿಮಗೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಜೊತೆಗೆ ಈ ಒಂದು ಗಾಡಿ ಬರ್ತಾ ಇರುವಂಥದ್ದು. ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಇದು ಕಿಲೋಮೀಟರ್ ಬಂದು 82,000 ಓಡಿದೆ. 85. ಓಕೆ ಶೋರೂಮ್ ಹಿಸ್ಟ್ರಿ ಸಮಸ್ಯೆ ಸಿಗುತ್ತೆ? ಓಕೆ ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದನ್ನ ನಾನು 265 ಹೇಳ್ತಾ ಇದ್ದೀನಿ. 265 ನೆಗೋಷಿಯಬಲ್? ಹೌದು. ಅದರಲ್ಲಿ ನಿಮ್ಮ ಚಾನಲಿಂದ ಬಂದವರಿಗೆ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಇನ್ನೂ ಸ್ವಲ್ಪ ನೆಗೋಷಿಯೇಷನ್ ಆಗುತ್ತೆ. ನಮ್ಮ ಚಾನಲಿಂದ ಬಂದೆ ಅಂತ ಹೇಳಿ ನೀವು ಹೇಳಿದ್ರೆ ಡೆಫಿನೆಟ್ ಆಗಿ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆ್ಯಂಡ್ ನಿಮಗೆ ಇಲ್ಲಿ ಒಂದು ನಿಸಾನ್ ಮೈಕ್ರಾ ಕಾಣಿಸ್ತಾ ಇರುವಂಥದ್ದು, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದೇ ನೋಡ್ತಾ ಇದ್ದೀರಾ, 10 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 86,000 ಓಡಿದೆ. XL ಪೆಟ್ರೋಲ್. ಓಕೆ XL ಪೆಟ್ರೋಲು. ಹೌದು. ಓಕೆ 10 ಮಾಡಲ್ ಅಲ್ವಾ? ಹೌದು. ನಿಮಗೆ ಟೈರ್ ಪ್ರೊಫೈಲ್ ನೋಡ್ಬೋದು, ಒಂದು 50% to 60 ಟೈರ್ ಇದೆ ಅಂತಲೇ ಹೇಳ್ಬೋದು. ಬಾಡಿನಲ್ಲಿ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ. ನಿಮಗೆ ಇಂಟೀರಿಯರ್ ಪಾರ್ಟ್ಗೆ ಬಂತು ಅಂತ ಆದರೆ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿದ ಸಿಸ್ಟಮ್ ಇದೆ, ಏರ್ ಬ್ಯಾಗ್ ಬರುತ್ತೆ. ಪ್ಲಸ್ ನೀವು ನೋಡ್ಬೋದು ಒಳ್ಳೆ ಲೆದರ್ ಅಪೋಸ್ಟ್ರಿ ಕೂಡ ಇದೆ. ಸೊ ಬ್ಯಾಕ್ ವೈಫರ್ ಬರುತ್ತೆ, ಡಿಫಾಗರ್ ಬರುತ್ತೆ. ಓಕೆ. ಮತ್ತೆ ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಬರುತ್ತೆ. ಬಾಡಿ ಲೈನ್ ನೋಡ್ಬೋದು ನೀವು, ತುಂಬ ನೀಟಾಗಿದೆ. ಚಿಕ್ಕ ಪುಟ್ಟ ಸ್ಕ್ರಾಚಸ್ ಅಷ್ಟೇ, ಮೇಜರ್ ಡೆಂಟ್ಸು ಏನೂ ಇಲ್ಲ. ನಿಮಗೆ ಡಿಫಾಗರ್ ಬರೋದಿಲ್ಲ, ವೈಪರ್ ಒಂದು ಬರುತ್ತೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಈಗ? ಸರ್ ಇದರಲ್ಲಿ ನಾನು 3 ಲಕ್ಷ ಹೇಳ್ತಾ ಇದ್ದೀನಿ. ಓಕೆ ನಿಮ್ಮ ಚಾನಲಿಂದ ಬಂದವರಿಗೆ ಅದರಲ್ಲೂ ಸ್ವಲ್ಪ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಹೌದಾ? ಎಷ್ಟು ಹೊಡಿದೆ ಸರ್? ಸರ್ 87 ಎಲ್ಲ 86 ಅಷ್ಟೇ.
ಸರ್ ಇಲ್ಲಿ ಇನ್ನೊಂದು ಅಮೇಜ್ ಇದೆ, ಹೋಂಡಾ ಅಮೇಜ್. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಎಸ್ ವೇರಿಯಂಟ್ ಡೀಸೆಲ್ 75,000 ಓಡಿದೆ. 75,000 ಅಷ್ಟೇ ಓಡಿರೋದು. ಓಕೆ, ನಿಮಗೆ ಟೈರ್ ಪ್ರೊಫೈಲ್ ನೋಡ್ಬೋದು, ಒಂದು 60% ಟೈರ್ ಇದೆ. ನಿಮಗೆ ಮ್ಯಾಗ್ವಿಲ್ ಬರೋದಿಲ್ಲ ಈ ಒಂದು ಗಾಡೀಲಿ. ಬಾಡಿ ಲೈನ್ ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡ್ಬೋದು ಚಿಕ್ಕದು ಒಂದು ಚಿಕ್ಕಪುಟ್ಟ ಸ್ಕ್ರಾಚಸ್ ಇದೆ ಅಷ್ಟೇ, ಮೇಜರ್ ಡೆಂಟ್ಸ್ ಏನೂ ಇಲ್ಲ. ನಿಮಗೆ ಇಂಟೀರಿಯರ್ ಪಾರ್ಟ್ ಬಂತು ಅಂತ ಆದರೆ ಏನೇನು ಫೀಚರ್ಸ್ ಬರುತ್ತೆ ಸರ್ ಈ ಗಾಡಿ? 4 ಪವರ್ ವಿಂಡೋಸ್ ಬರುತ್ತೆ, AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ, ಪ್ಲಸ್ ಅಡಿಷನಲ್ ಆಗಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ನೀವು ನೋಡ್ಬೋದು, ಒಳ್ಳೆ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ. ಓಕೆ ಓಕೆ, ಒಳ್ಳೆ ಸೀಟ್ಸ್ ಕೂಡ ಇದೆ. ಹೌದು. ಓಕೆ, ಕಂಪನಿ ಫಿಟೆಡ್ ಸೀಟ್ಸ್ ಬರುತ್ತೆ. ಹೌದು, ಇದು ಕಂಪನಿ ಫಿಟೆಡ್ ಇದು. ಓಕೆ, ಓವರ್ ಆಲ್ ಇದು ಬೇಸಿಕ್ ಮಾಡೆಲ್ ಸರ್ ಇದು? ಎಸ್ ವೇರಿಯಂಟ್. ಹೌದು, ಮಿಡ್ ವೇರಿಯಂಟ್. ಓಕೆ, ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಈ ಗಾಡಿಗೆ? ಸರ್ ನಾನು ಇದನ್ನ 4,35,000 ಹೇಳ್ತಾ ಇದ್ದೀನಿ. ಓಕೆ, ನಿಮ್ಮ ಚಾನಲಿಂದ ಬಂದವರಿಗೆ ಅದರಲ್ಲಿ ಸ್ವಲ್ಪ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಓಕೆ, ಇಲ್ಲಿ ಒಂದು ಸ್ಕೋಡಾ ರ್ಯಾಪಿಡ್ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಆಂಬಿಷನ್ ವೇರಿಯಂಟ್, ಡೀಸೆಲ್. ಓಕೆ, 88,000 ಓಡಿದೆ. 88,000 ಓಡಿರುವಂಥದ್ದು. ನಿಮಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಟೈರ್ ಪ್ರೊಫೈಲ್ಗೆ ಬಂತು ಅಂತ ಆದರೆ ಆಲ್ಮೋಸ್ಟ್ ಹೊಸದಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಮ್ಯಾಗ್ವಿಲ್ ಈ ಒಂದು ಗಾಡಿಯಲ್ಲಿ ಬರ್ತಾ ಇಲ್ಲ. ಇಂಟೀರಿಯರ್ ಪಾರ್ಟ್ ಬಂತ ಅಂತ ಆದರೆ ನಿಮಗೆ ಏನೇನು ಫೀಚರ್ಸ್? ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿದ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ನೀವು ನೋಡ್ಬೋದು, ಒಳ್ಳೆ ಲೆದರ್ ಸೀಟ್ ಕೂಡ ಇದೆ. ಓಕೆ, ಪ್ಲಸ್ ನಿಮಗೆ 4 ಪವರ್ ವಿಂಡೋಸು, AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಓಕೆ ಓಕೆ, AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಮತ್ತೆ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ. ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ನಿಮಗೆ ಬರ್ತಾ ಇರುವಂಥದ್ದು. ಹೌದು, ಆಟೋಮ್ಯಾಟಿಕ್ಕು. ನಿಮಗೆ ಡಿಫಾಗರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ವೈಪರ್ ಇಲ್ಲ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಈ ಗಾಡಿ? ಸರ್ ಇದು ಕೂಡ ಡೆಲ್ಲಿ ರಿಜಿಸ್ಟ್ರೇಷನ್ ಇದೆ, ನೀವು ನೋಡ್ಬೋದು ಇಲ್ಲಿ ಡೆಲ್ಲಿ ಇದೆ. ವಿತ್ KA 4,30,000 ಕೊಡ್ತೀನಿ. 4,35,000. ಹೌದು, 30,000ಗೆ. 30,000ಗೆ. ಓಕೆ, 4,30,000 ರೂಪಾಯಿಗೆ ನಿಮಗೆ ವಿತ್ KA ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾ ಇದ್ದೀರಾ. ಓಕೆ, NOC ಅಂತ ಹೇಳಿದ್ರೆ ಎಷ್ಟಾಗುತ್ತೆ? ಅದರಲ್ಲಿ ಸ್ವಲ್ಪ ನೆಗೋಷಿಯೇಷನ್ ಇರುತ್ತೆ, ಒಂದು 360 ಮಾಡ್ಕೊಡ್ತೀನಿ. 360 ಸಿಗುತ್ತಾ ಇದು? ಓಕೆ, ಸ್ಕೋಡಾ ನಿಮಗೆ 360ಗೆ ಸಿಗ್ತಾ ಇರುವಂಥದ್ದು. ಅದು NOC. KA ಬೇಕು ಅಂತ ಹೇಳಿದರೆ ನಿಮಗೆ 4,30,000 ಆಗುತ್ತೆ. ಇಲ್ಲಿ ಇನ್ನೊಂದು ಹೋಂಡಾ ಸಿಟಿ ಇದೆ ಇರುವಂಥದ್ದು, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು 8 ಮಾಡಲು ಬರುತ್ತೆ, ಥರ್ಡ್ ಓನರ್ ವೆಹಿಕಲ್, ಪೆಟ್ರೋಲ್ VTEC ಪ್ಲಸ್ ಬರುತ್ತೆ ಇದು. ಓಕೆ, ಏನೇನು ಫೀಚರ್ಸ್ ಬರುತ್ತೆ ಸರ್ ಈ ಗಾಡಿ? ಸರ್ ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ. ಓಕೆ, ನೋಡ್ಬೋದು, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಓಕೆ, ಪ್ಲಸ್ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಎಲ್ಲ ಬರುತ್ತೆ. ಓಕೆ, ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಜೊತೆಗೆ ಈ ಒಂದು ಗಾಡಿ ಬರ್ತಾ ಇರುವಂಥದ್ದು. ಸೀಟ್ ಕವರ್ಸ್ ಎಲ್ಲ ನೋಡ್ಬೋದು, ಫೈನ್. ನಿಮಗೆ ಮಾಡಿಸ್ಕೊಡ್ತೀನಿ ಸರ್, ಅದೆಲ್ಲ ಸಣ್ಣ ಪುಟ್ಟ ಇದಿದೆ. ಈಗ ಬಂದಿರೋ ಗಾಡಿ ಓಕೆ, ಸ್ವಲ್ಪ ವೀಕೆಂಡ್ ಅನ್ನೋದಕ್ಕೆ ಬಿಟ್ಟಿದ್ದೀನಿ ಅಷ್ಟೇ. ಓಕೆ, ಕಸ್ಟಮರ್ ಯಾರು ತಗೋತಾರೆ ಅದೆಲ್ಲ ಸೀಟ್ಸ್ ಕವರ್ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ನಾನು ನೀಟಾಗಿ. ಬೇರೆ ಸೀಟ್ ಕವರ್ ಚೇಂಜ್ ಆಗಿ ಬರುತ್ತೆ. ಓಕೆ, ಸೀಟ್ ಕವರ್ಸ್ ಎಲ್ಲ ಹಾಕೊಡ್ತಾರಂತೆ. ಹೌದು, ನೀವು ನೋಡ್ಬೋದು. ಮ್ಯೂಸಿಕ್ ಸಿಸ್ಟಮ್ ಕಂಪನಿ ಫಿಟೆಡ್ ಅಲ್ಲ, ಇದು ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ಪಿಯೋನಿಯರ್ ಸಿಸ್ಟಮ್ ಹಾಕ್ಸಿದ್ದಾರೆ ಅಂತಾನೆ ಹೇಳ್ಬೋದು. ಕಂಪನಿದ ಮ್ಯಾಗ್ವಿಲ್ ಬರುತ್ತೆ, ವಿತ್ ABS ಎಲ್ಲ ಬರುತ್ತೆ. ಓಕೆ, ನೀವು ನೋಡ್ಬೋದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ 275 ಹೇಳ್ತಾ ಇದ್ದೀನಿ. 275. ಹೌದು, ಅದರಲ್ಲೂ ಕೂಡ ನಿಮ್ಮ ಚಾನಲಿಂದ ನಮ್ಮ ಶೋರೂಮ್ ಮೇಲೆ ಯಾರು ನಂಬಿಕೆ ಇಟ್ಕೊಡ್ತಾರೆ ಅವ್ರಿಗೆ ಕೂಡ ಇನ್ನೂ ಸ್ವಲ್ಪ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಇನ್ನೂ ಸ್ವಲ್ಪ ನೆಗೋಷಿಯೇಷನ್ ಆಗುತ್ತೆ ಅಲ್ವಾ? ಹೌದು. ಇದೇನು ಸರ್ 10th ಆನಿವರ್ಸರಿ ಎಡಿಷನ್ ಅಂತ ಏನೋ ಲಿಮಿಟೆಡ್ ಎಡಿಷನ್ ಬರುತ್ತೆ ನಿಮಗೆ. ಹೌದಾ? ಹೌದು, ಲೈಕ್ ನೀವು ಮುಂಚೆ ನೋಡಿದ್ದು 10th ಆನಿವರ್ಸರಿ ಎಡಿಷನ್, ಅದು ನಾರ್ಮಲ್ ಬರುತ್ತೆ. ಇದು VTEC ಇಂಜಿನ್ ಬರುತ್ತೆ, VTEC ಪ್ಲಸ್ ಸ್ವಲ್ಪ ಫ್ಯೂಚರ್ ಚೇಂಜಸ್ ಬರುತ್ತೆ. ಹೇಳ್ದಂಗೆ ಅದಕ್ಕೆ ಮ್ಯಾಗ್ವಿಲ್ ಇಲ್ಲ ಅಂದ್ರೆ ಇದಕ್ಕೆ ಮ್ಯಾಗ್ವಿಲ್ ಇದೆ, ಅದಕ್ಕೆ ಏರ್ ಬ್ಯಾಗ್ ಇಲ್ಲ, ಇದಕ್ಕೆ 2 ಏರ್ ಬ್ಯಾಗ್ ಬರುತ್ತೆ. ಓಕೆ, ಮ್ಯಾಗ್ವಿಲ್ ಇದರಲ್ಲಿ ಮ್ಯಾಗ್ವಿಲ್ ಬರಲ್ಲ, ಅದರಲ್ಲಿ ಮ್ಯಾಗ್ವಿಲ್ ಬರುತ್ತೆ. ಏರ್ ಬ್ಯಾಗ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಇದು ಸಿಂಗಲ್ ಏರ್ ಬ್ಯಾಗ್ ಬರುತ್ತಾ? ಇಲ್ಲ, ಅದಕ್ಕೆ ಏರ್ ಬ್ಯಾಗ್. ಇದಕ್ಕೆ ಏರ್ ಬ್ಯಾಗ್ ಬರೋದಿಲ್ಲ. ಓಕೆ, 275 ಸರ್? ಹೌದು, 275 ಹೇಳ್ತಾ ಇದ್ದೀನಿ. ಅದರಲ್ಲೂ ಕೂಡ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ನೆಗೋಷಿಯೇಷನ್ ಆಗುತ್ತೆ. ಇಲ್ಲಿ ಒಂದು ಬ್ಲ್ಯಾಕ್ ಕಾರ್ನ ಬ್ಯೂಟಿ ಅಂತಾನೆ ಹೇಳ್ಬೋದು. ನಿಮಗೆ i20 ಕಾಣಿಸ್ತಾ ಇರುವಂಥದ್ದು, ಮ್ಯಾಗ್ವಿಲ್ ಸಮೇತ ಬರ್ತಾ ಇರುವಂಥದ್ದು. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ 11 ಮಾಡಲು, ಸ್ಪೋರ್ಟ್ಸ್ ವೇರಿಯಂಟ್, ಪೆಟ್ರೋಲ್, ಕಡಿಮೆ ಹೊಡಿದೆ ಗಾಡಿ, ಬರೀ 55,000 ಓಡಿದೆ. ಓಕೆ, ಬಟ್ 4ನೇ ಓನರ್ ಇದೆ. ಓಕೆ, ಟೈರ್ ಪ್ರೊಫೈಲ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಬಾಡಿ ಲೈನಿಗೆ ಬಂತಂತಾದರೆ ಎಲ್ಲೂ ಕೂಡ ಸ್ಕ್ರಾಚಸ್ ಡೆಂಟ್ಸ್ ಕಾಣಿಸ್ತಾ ಇಲ್ಲ. ಇಂಟೀರಿಯರ್ ಪಾರ್ಟ್ಗೆ ಬಂತು ಅಂತ ಆದರೆ ನಿಮಗೆ ಏನೇನು ಬರುತ್ತೆ ಸರ್ ಫೀಚರ್? ಸರ್ ಇದರಲ್ಲಿ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ನೀವು ನೋಡ್ಬೋದು, ಅಡಿಷನಲ್ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ವಿತ್ ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ಎಲ್ಲ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಬರುತ್ತೆ. ಓಕೆ, ಪ್ಲಸ್ ನಿಮಗೆ 4 ಪವರ್ ವಿಂಡೋಸು, ಪವರ್ ಸ್ಟೇರಿಂಗು ಎಲ್ಲ ಬರುತ್ತೆ. ಓಕೆ, ನಿಮಗೆ ಲೆದರ್ ಸೀಟ್ ನೋಡ್ಬೋದು, ತುಂಬ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಅಡಿಷನಲ್ ಆಗಿ ಅದು ಕೂಡ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋಂಥದ್ದು. ಓಕೆ, ಅಡಿಷನಲ್ ಆಗಿ ಹಾಕ್ಸಿದ್ದಾರೆ ಆಫ್ಟರ್ ಮಾರ್ಕೆಟು. ನಿಮಗೆ ಬ್ಯಾಕ್ ಸೈಡ್ ಬಂತು ಅಂತ ಆದರೆ ನಿಮಗೆ ಡಿಫಾಗರ್ ಬರುತ್ತೆ, ವೈಪರ್ ಬರೋದಿಲ್ಲ. ಬಾಡಿ ಲೈನ್ ಎಲ್ಲ ತುಂಬ ನೀಟಾಗಿದೆ ಅಂತಾನೆ ಹೇಳ್ಬೋದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? ನಾನು ಇದನ್ನ ಕೋಟಿಂಗ್ ಕೊಡ್ತಾ ಇರೋದು 295 ಹೇಳ್ತಾ ಇದ್ದೀನಿ. ಓಕೆ, ಸೊ ನಿಮ್ಮ ಚಾನಲಿಂದ ಇದು ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ. ನಿಮ್ಮ ಚಾನಲಿಂದ ಯಾರೇ ಬಂದ್ರು ಅವ್ರಿಗೆ 7,75,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 2,75,000. ಓಕೆ, 2,00,000. 11 ಮಾಡಲ ಗಾಡಿ, ಸ್ಪೋರ್ಟ್ಸ್ ಪೆಟ್ರೋಲ್. ಓಕೆ ಓಕೆ ಸರ್. ಓಕೆ, ಇಲ್ಲಿ ಒಂದು ಸುಜುಕಿ ಸೆಲೆರಿಯೋ ಇದೆ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು 16 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, VXI ಆಪ್ಷನ್ ಬರುತ್ತೆ.
VXI ಆಪ್ಷನಲ್ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ VXI ಗೆ ಏರ್ ಬ್ಯಾಗ್ ಬರಲ್ಲ, Okay. ಇದಕ್ಕೆ ಡ್ಯುಯಲ್ ಏರ್ ಬ್ಯಾಗ್ ಬಂತೆ. ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತಾ? ಓಕೆ, ನಿಮಗೆ ಮ್ಯಾಗ್ವಿಲ್ ಬರೋದಿಲ್ಲ. ಟೈರ್ ಪ್ರೊಫೈಲ್ ಹೊಸದಾಗಿದೆ ಅಂತಾನೆ ಹೇಳ್ಬೋದು. 4 ಟೈರ್ ಹೊಸದಾಗಿದೆ. 4 ಟೈರ್ ಹೊಸದಿದೆ. ಓಕೆ, ಬಾಡಿ ಲೈನ್ ಎಲ್ಲ ತುಂಬಾ ನೀಟ್ ಫಿನಿಶ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ, ಡೆಂಟ್ಸು ಇಲ್ಲ. ಅಂಡ್ ಇಂಟೀರಿಯರ್ ಪಾರ್ಟ್ ಬಂತ ಅಂತ ಆದ್ರೆ ನಿಮ್ಗೆ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. Okay. 4 ಪವರ್ ವಿಂಡೋಸ್ ಬರುತ್ತೆ, ಓಕೆ ಪ್ಲಸ್ ಪವರ್ ಸ್ಟೇರಿಂಗ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ವಿತ್ ABS ಕೂಡ ಬರುತ್ತೆ. ಓಕೆ, ಡ್ಯುಯಲ್ ಏರ್ ಬ್ಯಾಗ್ ಸಮೇತ ಈ ಒಂದು ಗಾಡಿಯಲ್ಲಿ ಬರ್ತಾ ಇರುವಂತದ್ದು. ನಿಮಗೆ ಡ್ಯಾಶ್ ಬೋರ್ಡ್ ಫಿನಿಶ್ ಎಲ್ಲ ಇದೆಲ್ಲ ನೀಟಾಗಿ ಮಾಡಿ ಕೊಡ್ತೀರಾ ಸರ್? ಏನಾಗಿದೆ ಸ್ಕ್ರಾಚಸ್ ಕಾಣಿಸ್ತದೆ. ಅದು ಸಣ್ಣದಲ್ಲ, ಅದೇನು ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲ ನಾವು ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಓಕೆ, ಬ್ಯಾಕ್ ಸೈಡ್ ಬಂತು ಅಂತ ಆದರೆ ನಿಮಗೆ ಡಿಫಾಗರ್ ವೈಪರ್ ಬರೋದಿಲ್ಲ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಈ ಗಾಡಿಗೆ? ಸರ್ 4,65,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದವರಿಗೆ ಇನ್ನೂ ಸ್ವಲ್ಪ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಇನ್ನೂ ಸ್ವಲ್ಪ ನೆಗೋಷಿಯೇಷನ್ ಮಾಡ್ಕೊಡ್ತೀರಾ? ಹೌದು. 4,65,000. ಹೌದು. ಓಕೆ, VXI ಆಪ್ಷನಲ್ ಸಿಂಗಲ್ ಅನ್ನೋ 16 ಮಾಡಲು. ಹೌದಾ? ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು 12 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, 58,000 ನೋಡಿದೆ, 1.6 SX ಪೆಟ್ರೋಲ್ ಬರುತ್ತೆ. ಓಕೆ, ನಿಮ್ಮ ಟೈರ್ ಪ್ರೊಫೈಲ್ ನೋಡ್ಬೋದು 50% ಇದೆ. ಮ್ಯಾಗ್ವಿಲ್ ಸಮೇತ ಈ ಒಂದು ಗಾಡೀಲಿ ಬರ್ತಾ ಇರುವಂಥದ್ದು. ಆ್ಯಂಡ್ ನಿಮಗೆ ಬಾಡಿ ಲೈನ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಇಲ್ಲ. ಆ್ಯಂಡ್ ಇಂಟೀರಿಯರ್ ಪಾರ್ಟ್ ಬಂತ ಅಂತ ಆದರೆ ಏನೇನು ಬರುತ್ತೆ ಅಂತ ಹೇಳಿದ್ರಿ ಸರ್? ಸರ್ ಇದು SX ಇರೋದ್ರಿಂದ 1.6 SX ಇದೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ನೋಡ್ಬೋದು. ಕಂಪ್ನಿದ ಸಿಸ್ಟಮ್ ಕೂಡ ಇದೆ, ಸ್ಟೇರಿಂಗ್ ಮೀಟರ್ ಕಂಟ್ರೋಲ್ ಬರುತ್ತೆ, ಮಿರರ್ ಅಲ್ಲಿ ನಿಮಗೆ ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ, ಒಳ್ಳೆ ಸೀಟ್ಸ್ ಕವರ್ ಕೂಡ ಹಾಕಿದ್ದಾರೆ. ಪ್ಲಸ್ ನಿಮಗೆ ಇಲ್ಲಿ ನೋಡ್ಬೋದು ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಕೊಡ್ತಾನೆ. ಓಕೆ, 4 ಪವರ್ ವಿಂಡೋಸ್, AC ಎಲ್ಲ ಬರುತ್ತೆ. ಓಕೆ, ನಿಮಗೆ ಸೀಟ್ ಕವರ್ಸ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಜೊತೆಗೆ ಈ ಒಂದು ಗಾಡಿ ಬರ್ತಾ ಇರುವಂಥದ್ದು. ಬ್ಯಾಕ್ ಸೈಡ್ ಬಂತು ಅಂತ ಆದರೆ ನಿಮಗೆ ಡಿಫಾಗರ್ ಬರುತ್ತೆ, ವೈಪರ್ ಬರೋದಿಲ್ಲ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬ್ಯಾಕ್ ಸೈಡ್ ಕೂಡ ನಿಮಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಕಾಣಿಸ್ತಾ ಇಲ್ಲ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್? ನಾನು ಇದನ್ನ 4,75,000 ಕೋಟಿಂಗ್ ಕೊಡ್ತಾ ಇದ್ದೀನಿ. ಓಕೆ, ಸೊ ನಿಮ್ಮ ಚಾನಲಿಂದ ಮತ್ತೆ ಹೇಳ್ತಾ ಇದ್ದೀನಿ, ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳಿದ್ರೆ ಗಾಡಿ ತಗೊಳ್ಳೇಬೇಕಂತೇನಿಲ್ಲ. ಒಮ್ಮೆ ವಿಸಿಟ್ ಮಾಡಿ, ಒಂದ್ಸರಿ ಗಾಡಿ ಚೆಕ್ ಮಾಡಿ, ಹೊರಗಡೆ ಕಂಪೇರ್ ಮಾಡಿ ಕೂತ್ಕೊಂಡು ಅವಾಗ ನಿಮಗೆ ತಗೋಬೇಕೋ ಬೇಡ ಅಂತ ಮನ್ಸಿಗೆ ಬರುತ್ತೆ. ಹೌದು. ಓಕೆ, ಇಲ್ಲಿ ಒಂದು ಸ್ಕೋಡಾ ರ್ಯಾಪಿಡ್ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ಕೂಡ 13 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಇದು ಎಲಿಗೆನ್ಸ್ ಬರುತ್ತೆ, ಟಾಪ್ ಎಂಡ್ ಬರುತ್ತೆ. ಓಕೆ, ಡೀಸೆಲ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ, ಹೊಸದಾಗಿದೆ ಅಂತಾನೆ ಹೇಳ್ಬೋದು. ಹೌದು. ನಿಮಗೆ ಮ್ಯಾಗ್ವಿಲ್ ಸಮೇತ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ಬಾಡಿ ಲೈನ್ ಬಂತು ಅಂತ ಆದರೆ ನಿಮ್ಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಕಾಣಿಸ್ತಾ ಇಲ್ಲ. ಇಂಟೀರಿಯರ್ ಪಾರ್ಟ್ ಅಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಇದು ಎಲಿಗೆನ್ಸ್ ಇರೋದ್ರಿಂದ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿದ ಸಿಸ್ಟಮ್ ಕೂಡ ಇದೆ, 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಓಕೆ, ವಿತ್ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಎಲ್ಲ ಬರುತ್ತೆ. ಓಕೆ, ಮಿರರ್ ಅಡ್ಜಸ್ಟ್ಮೆಂಟ್ ಸಮೇತ ಬರ್ತಾ ಇರುವಂತದ್ದು. ಹೌದು. ಸೀಟ್ ಕವರ್ ಕೂಡ ಕಸ್ಟಮರ್ ಹಾಕ್ಸಿದ್ದಾರೆ, ಸ್ವಲ್ಪ ಸಣ್ಣ ಪುಟ್ಟದಿದೆ, ಅದೆಲ್ಲ ಏನು ನೋಡಿ ಕೊಡೋಣ. ಓಕೆ, ಅದನ್ನ ಬೇಕಾದ್ರೆ ಚೇಂಜ್ ಮಾಡಿಸಿ ಕೊಡ್ತೀರಲ್ವಾ? ಹೌದು. ಓಕೆ, ಸಣ್ಣ ಪುಟ್ಟ ಏನಿದೆ ಅದು ಕ್ಲಿಯರ್ ಮಾಡ್ಕೊಡ್ರಿ, ತೊಂದರೆ ಇಲ್ಲ. ಸಣ್ಣ ಪುಟ್ಟ ಚೇಂಜ್ ಮಾಡ್ಕೊಡ್ತೀರಾ. ಡಿಫಾಗರ್ ಸಮೇತ ಈ ಒಂದು ಗಾಡಿಯಲ್ಲಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ನಿಮಗೆ ವೈಪರ್ ಬರೋದಿಲ್ಲ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಕೂಡ ಡೆಲ್ಲಿ ಇದೆ, ನೀವು ನೋಡ್ಬೋದು. ಆಸ್ ಲಾಸ್ 4,30,000 ಕೊಡ್ತೀನಿ ಸರ್. 4,30,000. ಓಕೆ, 4,30,000 ಹೇಳ್ತಾ ಇದ್ದಾರೆ ವಿತ್ KA. ಹೌದು. ಓಕೆ, ಬರೀ NOC ಅಂತ ಹೇಳಿದ್ರೆ ನಾರ್ಮಲ್ 360. ಇಲ್ಲಿ ಇನ್ನೊಂದು ಸ್ಕೋಡಾ ಫ್ಯಾಬಿಯಾ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ಕೂಡ ಡೆಲ್ಲಿ ಗಾಡಿ, 13 ಮಾಡಲು, ಇದು ಕೂಡ 3rd ಓನರ್ ಇದೆ. ಓಕೆ, ಸೊ ಡೀಸೆಲ್ ವೇರಿಯಂಟ್, ಎಲಿಗೆನ್ಸ್ ಟಾಪ್ ಎಂಡ್. ಓಕೆ, ಸೊ ಇದು ಬಂದು ನಿಮಗೆ 96,000 ಓಡಿದೆ. 13 ಮಾಡಲು 96,000 ಓಡಿದೆ. ಅಲ್ಲ, ವೀಲ್ ಸಮೇತ ಈ ಒಂದು ಗಾಡಿಯಲ್ಲಿ ಬರ್ತಾ ಇದೆ. ಹೌದು. ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಏನೇನು ಇಂಟೀರಿಯರ್ ಬರುತ್ತೆ ಸರ್? ಇದು ಕೂಡ ಎಲಿಗೆನ್ಸ್ ಇಂದ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಅಡಿಷನ್ ಆಗಿ ಒಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ರಿವರ್ಸ್ ಹಾಕ್ಸಿದ್ದಾರೆ, ಸೀಟ್ ಕವರ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ನಾರ್ಮಲ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಕಾಮನ್ ಇದ್ದೇ ಇರುತ್ತೆ. ಓಕೆ, ಇನ್ನ ಡಿಫಾಗರ್ ಅವೆಲ್ಲ ಎಲಿಗೆನ್ಸ್ ಅಂದ್ರೆ ಬಂದ ಕಾಮನ್ ಫೀಚರ್ಸ್ ಏನೇನಿದೆ ಅದೆಲ್ಲ ಇದೆ. ಅಂಡ್ ನಿಮಗೆ ಡಿಫಾಗರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಟೈರ್ ಕೂಡ 4 ಟೈರ್ ತುಂಬಾ ಚೆನ್ನಾಗಿದೆ. ಸ್ಪೇರ್ ವೀಲ್ ಕೂಡ ಹೊಸದಾಗಿದೆ, ಹೇಗೆ ಸರ್? ಅದು ಹೊಸದೇ. ಹೌದಾ? ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದೆ ಸರ್? ಸರ್ ಇದನ್ನ NOC ಅಂದ್ರೆ ವಿತ್ NOC ಸಹಿತ ನಾನು ನಿಮಗೆ ಬರೀ 2,85,000 ಕೊಡ್ತೀನಿ. 2,85,000? ಹೌದು. ಹೌದಾ? ಡೀಸೆಲ್ ವೇರಿಯಂಟ್ 13 ಮಾಡಿ ಅದರಲ್ಲೂ ಕೂಡ. ಓಕೆ, ಸ್ಕೋಡಾ ರ್ಯಾಪಿಡ್ ನಿಮಗೆ 2,85,000 ವಿತ್ KA? ಅಲ್ಲಲ್ಲ, ವಿತ್ KA ಎಷ್ಟಾಗುತ್ತೆ? ವಿತ್ KA ಬಂದು 4 lakhs ಕೊಡ್ತೀನಿ. 4 lakhs ಆಗುತ್ತೆ. ಓಕೆ, ಸ್ವಿಫ್ಟ್ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು 13 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್, LD ಆಪ್ಷನ್ ಬರುತ್ತೆ. ಓಕೆ, 86,000 ಓಡಿದೆ. ಓಕೆ, ಟೈರ್ ಪ್ರೊಫೈಲ್ ಎಷ್ಟಿದೆ ಸರ್? ಸರ್ ನೀವೇ ನೋಡಿ, ಒಂದು 40% ಇದೆ. 40% ಟೈರ್ ಇದೆ. ಅಂಡ್ ನಿಮಗೆ ಮ್ಯಾಗ್ವಿಲ್ ಬರೋದಿಲ್ಲ ಈ ಒಂದು ಗಾಡಿ. ಹೌದು, LD ಆಪ್ಷನಲ್. ಇದು LD ಆಪ್ಷನಲ್ ಬರುತ್ತೆ. ನಿಮಗೆ ಬಾಡಿ ಲೈನ್ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಏನೇನು ಫೀಚರ್ಸ್ ಬರುತ್ತೆ ಸರ್? ಇದು 4 ಪವರ್ ವಿಂಡೋಸ್ ಬರುತ್ತೆ, ಅಡಿಷನಲ್ ಆಗಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ, ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಒಂಥರ ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ನಿಮಗೆ
ಓವರ್ ಆಲ್ ಬ್ಲ್ಯಾಕ್ ಇಂಟೀರಿಯರ್ ಫಿನಿಶಲ್ಲೇ ಬರುತ್ತೆ. ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಆಗಿ ಬರುತ್ತೆ. ನಿಮಗೆ ಬಾಡಿ ಲೈನ್ ಎಲ್ಲ ನೋಡ್ಬೋದು, ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ ಅಷ್ಟೇ, ಡೆಂಟ್ಸ್ ಆಗಿ ಏನು ಕಾಣಿಸ್ತಾ ಇಲ್ಲ. ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಈ ಒಂದು ಗಾಡಿಯಲ್ಲಿ ಬರ್ತಾ ಇರುವಂಥದ್ದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್? 4,75,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ನಮ್ಮ ಶೋರೂಮ್ ಯಾರಿಗೆ ಬರ್ತಾರೆ ಅವ್ರಿಗೆ ನಾನು ಇನ್ನೂ ಕೂಡ ನೆಗೋಷಿಯೇಷನ್ ಮಾಡಿ ಕೊಡ್ತೀನಿ. ಇನ್ನೂ ಕೂಡ ನೆಗೋಷಿಯೇಷನ್ ಮಾಡಿ ಕೊಡ್ತೀರಾ? ಹೌದು. 4,75,000 ನಾನು ಜಸ್ಟ್ ಕೋಟಿಂಗ್ ಅಷ್ಟೇ, ಅದರಲ್ಲಿ ಕೂಡ ನೆಗೋಷಿಯೇಷನ್ ಇದೆ. ಓಕೆ, ಇಲ್ಲಿ ಒಂದು ಬ್ಲೂ ಕಲರ್ ಬ್ಯೂಟಿ ಅಂತಾನೆ ಹೇಳ್ಬೋದು, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. i20 ಇದೆ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು 15 ಮಾಡಲು CRD ಡೀಸೆಲ್ ವೇರಿಯಂಟ್ ಬರುತ್ತೆ, ಮ್ಯಾಗ್ನಾ. ಓಕೆ, 3ನೇ ಓನರ್ ಇದೆ. ಬರೀ 64,000 ಹೊಡಿದೆ. ಬರೀ 64,000 ಹೊಡಿರುವಂಥದ್ದು. ಓಕೆ, ನಿಮಗೆ ಒಂದು 60% ಟೈರ್ ಇದೆ. ಬಾಡಿ ಲೈನ್ ಬಂತು ಅಂತ ಆದರೆ ನಿಮಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಕಾಣಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಏನೇನು ಫೀಚರ್ಸ್ ಬರುತ್ತೆ ಸರ್ ಈ ಗಾಡಿಲಿ? ಸರ್ ಇದು ಮ್ಯಾಗ್ನಾ ಇದೆ. ಇದು ನಿಮಗೆ ಓಕೆ, 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಕಂಪನಿದೆ ಸಿಸ್ಟಮ್ ಕೂಡ ಇದೆ, ವಿತ್ ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲ್ ಕೂಡ ಬರುತ್ತೆ, ವಿತ್ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ. ಒಳ್ಳೆ ಸೀಟ್ ಕವರ್ಸ್ ಕೂಡ ಹಾಕ್ಸಿದ್ದಾರೆ, ನೀವು ನೋಡ್ಬೋದು. ಹೌದೌದು. ಓಕೆ, ನೋಡ್ತಾ ಇರುವಂಥದ್ದು ತುಂಬ ನೀಟ್ ಆ್ಯಂಡ್ ನೀಟ್ ಫಿನಿಷನ್ ಇದೆ ಅಂತಲೇ ಹೇಳ್ಬೋದು. ಕಾಣ್ತಾ ಇದೆ. ಇಂಟೀರಿಯರ್ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದರೆ ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ. ಹೌದು. ಬ್ಯಾಕ್ ಸೈಡ್ ಬಂತು ಅಂತ ಆದರೆ ನಿಮಗೆ ಡಿಫಾಗರ್ ಬರೋದಿಲ್ಲ, ವೈಪರ್ ಬರೋದಿಲ್ಲ. ಬೇಸ್ ವೇರಿಯಂಟ್ ಬರುತ್ತೆ ಸರ್, ಮಿಡ್ ವೇರಿಯಂಟ್ ಅಲ್ವಾ ಇದು? ಮಿಡ್ ವೇರಿಯಂಟ್ ಬರುತ್ತೆ. ಪೂರಾ ಬೇಸ್ ಬಂದು ಎರಾ, ಪೂರಾ ಬೇಸ್ ಅಂದರೆ ಎರಾ ಬರುತ್ತೆ. ಓಕೆ, ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್? ಸರ್ ನಾನು ಇದನ್ನ 565 ಹೇಳ್ತಾ ಇದ್ದೀನಿ. ಓಕೆ, ನಿಮ್ಮ ಚಾನಲಿಂದ ಬಂದವರಿಗೆ ಅದರಲ್ಲಿ ಸ್ವಲ್ಪ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. 565 ನೆಗೋಷಿಯೇಬಲ್. ಹೌದು. ಇಲ್ಲಿ ಇನ್ನೊಂದು ಅಮೇಜ್ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಅಮೇಜ್ ಬಂದು 13 ಮಾಡಲಿದೆ. ಇದು ಕೂಡ ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್. ಎಸ್. ಓಕೆ ಓಕೆ, ನಿಮಗೆ ಟೈರ್ ಪ್ರೊಫೈಲ್ ನೋಡ್ಬೋದು, ಹೊಸದಾಗಿದೆ ಅಂತಾನೆ ಹೇಳ್ಬೋದು. ನಿಮಗೆ ಇಲ್ಲ, ಆಕ್ಚುಲಿ ಅದೇನಂದ್ರೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿರೋದ್ರಿಂದ ಕಸ್ಟಮರ್ ಲೋ ಪ್ರೊಫೈಲ್ ಟೈರ್ ಹಾಕ್ಸಿದಾರೆ. ಲೋ ಪ್ರೊಫೈಲ್ ಇದು? ಹೌದು. ಓಕೆ ಓಕೆ, ಅದು ನಿಮಗೆ ಮ್ಯಾಗ್ವಿಲ್ ಹಾಕ್ಸಿದಾರ, ಅದಕ್ಕೆ ಸೂಟ್ ಆಗಬೇಕು ಅಂತ ಲೋ ಪ್ರೊಫೈಲ್ ಹಾಕ್ಸಿದ್ದಾರೆ. ಲೋ ಪ್ರೊಫೈಲ್ ಹಾಕ್ಸಿದ್ದಾರೆ. ಮ್ಯಾಗ್ವಿಲ್ ನೋಡ್ತಾ ಇರುವಂಥದ್ದು ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂಥದ್ದು. ಬಾಡಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ, ನೀಟಾಗಿದೆ ಅಂತಲೇ ಹೇಳ್ಬೋದು. ಇಂಟೀರಿಯರ್ ಪಾರ್ಟಲ್ಲಿ ಏನೇನು ಬರುತ್ತೆ ಸರ್? ಸರ್ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಓಕೆ, 4 ಪವರ್ ವಿಂಡೋಸ್ ಬರುತ್ತೆ, ವಿತ್ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ನೀವು ನೋಡ್ಬೋದು ಸೀಟ್ಸ್ ಕವರ್ ಕೂಡ ಒಳ್ಳೆ ಸೀಟ್ಸ್ ಕವರ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಓಕೆ, ಸೀಟ್ ಕವರ್ಸ್ ಕೂಡ ಹಾಕ್ಸಿರುವಂಥದ್ದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಪ್ರೀಮಿಯಂ ಆಗಿದೆ, ಹೊಸದ ಅಂತಲೇ ಹೇಳ್ಬೋದು. ಇಂಟೀರಿಯರ್ ಚೆನ್ನಾಗಿದೆ, ಮ್ಯೂಸಿಕ್ ಸಿಸ್ಟಮ್ಸ್ ಜೊತೆ ಬರ್ತಾ ಇರುವಂಥದ್ದು. ಇಂಟೀರಿಯರ್ ಅಂದರೆ ಬ್ಯಾಕ್ ಸೈಡ್ ಬಂತು ಅಂತ ಆದರೆ ನಿಮಗೆ ಡಿಫಾಗರ್ ವೈಫರ್ ಬರೋದಿಲ್ಲ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಈ ಗಾಡಿಗೆ? ಸರ್ ಇದನ್ನು ಕೂಡ 4,35,000 ಹೇಳ್ತಾ ಇದ್ದೀವಿ. ಡೀಸೆಲ್ ಅಲ್ವಾ? ಡೀಸೆಲ್. ಓಕೆ, ನೆಗೋಷಿಯೇಷನ್ ಮಾಡ್ಕೊಡ್ತೀನಿ ನಿಮ್ಮ ಚಾನಲ್ ಕಡೆಯಿಂದ. ಈ ವಿಡಿಯೋ ನೋಡಿ ನಿಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಬರ್ತಾರೆ ಅವ್ರಿಗೆ ಅದರಲ್ಲೂ ಕೂಡ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಅದರಲ್ಲಿ ಕೂಡ ನೆಗೋಷಿಯೇಷನ್ ಆಗುತ್ತೆ. ಹೌದು. ಓಕೆ ಓಕೆ, ಇಲ್ಲೊಂದು ಬ್ಲ್ಯಾಕ್ ಕಲರ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸೊ ಇದೇ ನೋಡ್ತಾ ಇದ್ದೀರಾ ನೀವು, 11 ಮಾಡಲು ಐಲೈನ್ ಬರುತ್ತೆ, ಡೀಸೆಲ್. ಓಕೆ, ಸೊ ಇದು ಕೂಡ 88,000 ಓಡಿದೆ. ಓಕೆ, ಸೊ ಇದು ಬಂದು 3rd ಓನರ್ ಇದೆ. ಓಕೆ, ಟೈರ್ ಪ್ರೊಫೈಲ್ ಸರ್ ಚೆನ್ನಾಗಿದೆಯಲ್ಲ, ನೀವೇ ನೋಡಿ. 60 ಇದೆ. 60 ಇದೆ. ಓಕೆ, ಒಂದು ನಿಮಗೆ ಅಲ್ಲಿ ಮ್ಯಾಗ್ವಿಲ್ ಸಮೇತ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ಮ್ಯಾಗ್ವಿಲ್ ಅದು ಐಲೈನ್. ಓಕೆ, ಏನೇನು ಫೀಚರ್ಸ್ ಬರುತ್ತೆ ಸರ್ ಈ ಗಾಡಿ? ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ಬರುತ್ತೆ. ಬಟ್ ಕಸ್ಟಮರ್ ಯಾಕೋ ಗೊತ್ತಿಲ್ಲ, ಸಿಸ್ಟಮ್ ತೆಗೆಸ್ಬಿಟ್ಟು ಬೇರೆ ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ. ಸಿಸ್ಟಮ್ ತೆಗ್ಸಾಕ್ಸಿರೋದು ಸರ್? ಹೌದು, ಅಡಿಷನಲ್ ಆಗಿ ಹಾಕ್ಸಿರೋಂಥದ್ದು. ಓಕೆ, ಅವ್ರಿಗೆ ಇಷ್ಟ ಆಗಲಿಲ್ವೇನೋ. ಓಕೆ, ನಿಮಗೆ ಲೆದರ್ ಸೀಟ್ ಸಮೇತ ಈ ಒಂದು ಗಾಡೀಲಿ ಬರ್ತಾ ಇದೆ ಅಂತ ಹೇಳ್ಬೋದು. ಲೆದರ್ ಸೀಟ್ ಕೂಡ ನೀಟಾಗಿದೆ. ಡ್ರೈವರ್ ಸೈಡು ಲೆದರ್ ಸ್ವಲ್ಪ ವೇರಿಯಂಟರ್ ಆಗಿದೆ. ನಿಮಗೆ ಇಂಟೀರಿಯರ್ ತುಂಬ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಬಾಡಿ ಲೈನಲ್ಲಿ ಇಲ್ಲ. ನಿಮಗೆ ಡಿಫಾಗರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ, ವೈಪರ್ ಬರೋದಿಲ್ಲ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದೆ ಸರ್? ಸರ್ ಇದನ್ನ 3,90,000 ಹೇಳ್ತಾ ಇದ್ದೀನಿ. ಓಕೆ, ನಿಮ್ಮ ಚಾನಲಿಂದ ಬಂದವರಿಗೆ ಅಡ್ವಾನ್ಸ್ ಕಂಡೀಷನ್ಸ್. ಸೊ ನೀವು ಎಲ್ಲಿ ಮಾರ್ಕೆಟಲ್ಲಿ ಎಲ್ಲ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 10 ಮಾಡಲು ಗಾಡಿ ಕೂಡ ಪ್ರೈಸಿಂಗ್ ನಾನು ಕೊಡ್ತಾ ಇದ್ದೀನಿ. ಫೈನಲ್ ಟು ಫೈನಲ್ 355ಕ್ಕೆ ಅಡ್ವಾನ್ಸ್ ಕಂಡೀಷನ್ ಕೊಡ್ತೀನಿ. 355ಕ್ಕೆ? ಹೌದು. ಎಷ್ಟು ಹೊಡಿದೆ ಸರ್? ಸರ್ 87,000 ಓಡಿದೆ. 86,000. ಸೆಕೆಂಡ್ ಓನರ್? ನೋಡಿದೆ. 3rd ಓನರ್ ವೆಹಿಕಲ್, 11 ಮಾಡಲು ಐಲ್ಯಾಂಡ್ ಡೀಸೆಲ್. ಓಕೆ, ಇಲ್ಲಿ ಒಂದು ಹೋಂಡಾ ಸಿಟಿ ಇರುವಂಥದ್ದು, ನ್ಯೂ ಶೇಪ್. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ 11 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ 82,000 ಓಡಿದೆ. 82,000? ಹೌದು, SV. ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು. ಆಲ್ಮೋಸ್ಟ್ ಒಂದು 70 to 80% ಟೈರ್ ಇದೆ. ನಿಮಗೆ ಮ್ಯಾಗ್ವಿಲ್ ಬರೋದಿಲ್ಲ. ಬಾಡಿ ಲೈನ್ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕೂಡ ಒಂದು ಪಾಲಿಶ್ ಏನು ಮಾಡಿಸಿಲ್ಲ, ಏನು ಮಾಡಿಲ್ಲ, ಜಸ್ಟ್ ಹುಡುಗರು ಕೈಲಿ ಕ್ಲೀನ್ ಮಾಡಿಸಿ ಇಟ್ಟಿರೋ ಅಷ್ಟೇ ಇದು. ಓಕೆ ಓಕೆ, ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ, ಅಡಿಷನಲಿ ಕಸ್ಟಮರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ವಿತ್ ರಿವರ್ಸ್ ಕ್ಯಾಮ್ರಾ ಇದೆ, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ. ಓಕೆ, ಲೆದರ್ ಸೀಟ್ ನೋಡ್ಬೋದು, ತುಂಬಾ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಸರ್ ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್, ಅದರಲ್ಲೂ ಕೂಡ ಲಾಯರ್ದು ನೋಡ್ತಾ ಇರುವಂಥದ್ದು, ಲಾಯರ್ ಯೂಸ್ ಮಾಡಿರುವಂಥದ್ದು. ಡಿಫಾಗರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ. ವೈಪರ್ ಬರೋದಿಲ್ಲ. ಟೈರ್ ಪ್ರೊಫೈಲ್ ಎಲ್ಲ ತುಂಬ ಚೆನ್ನಾಗಿದೆ.
ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ನಿಮಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಈ ಗಾಡಿಗೆ? 4,85,000 ನಾನು ಕೋಟಿಂಗ್ ಕೊಡ್ತಾ ಇರೋದು. ಓಕೆ, ನಿಮ್ಮ ಚಾನಲಿಂದ ಬಂದವ್ರಿಗೆ ಇನ್ನೂ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ, ಇಲ್ಲಿ ಒಂದು ಸ್ಕೋಡಾ ಲಾರಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಲಾಂಗ್ ವೆಹಿಕಲ್ ಅಂತಲೇ ಹೇಳ್ಬೋದು. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ 12 ಮಾಡಲು ಹಾಂ, ಸಿಂಗಲ್ ವೆಹಿಕಲ್, ಪೆಟ್ರೋಲ್ ಬರುತ್ತೆ, ಆಂಬಿಷನ್. ಓಕೆ, 99,000 ಓಡಿದೆ ಸರ್, ವಿತ್ ಶೋರೂಮ್ ಸಹಿತ ಕೊಡ್ತೀನಿ. 99? ಹೌದು. ಓಕೆ, ನಿಮಗೆ ಲಾಸ್ಟ್ ಸರ್ವಿಸ್ ಬಂದು 97 ಪಾಯಿಂಟ್ ಸಮಥಿಂಗ್ ಆಗಿದೆ ಲಾಸ್ಟ್ ಜುಲೈಯಲ್ಲಿ. ಓಕೆ, 97 ಪಾಯಿಂಟ್ ಸಮಥಿಂಗ್ ಏನೋ ಕಿಲೋಮೀಟರ್ಗೆ ಇದಾಗಿದೆ. ನಿಮಗೆ ಇಂಟೀರಿಯರ್ ಪಾರ್ಟ್ಗೆ ಬಂತು ಅಂತಂದ್ರೆ ಏನೇನು ಫೀಚರ್ಸ್ ಬರುತ್ತೆ ಸರ್ ಈ ಗಾಡಿ? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ಸಿಸ್ಟಮ್ ಕೂಡ ಇದೆ, ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಸೀಟ್ ಕವರ್ಸ್ ಹಾಕ್ಸಿದಾರಲ್ವಾ? ಇಂಪೀರಿಯಲ್ ಅಂತ ಒಂದು ಬ್ರ್ಯಾಂಡ್ನ ಸೀಟ್ ಕವರ್ಸ್ ಹಾಕ್ಸಿರೋದು. ಹೌದು. ಓಕೆ, ಅಡಿಷನಲ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಬರುತ್ತೆ, ಏರ್ AC ಎಲ್ಲ ಬರುತ್ತೆ. ಓಕೆ, ಎಲ್ಲ ಥರ ಒಂದು ಫೀಚರ್ಸ್ ಈ ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕಂಪನಿ ಇದೆ, ಅಲಾಯ್ ವೀಲ್ ಕೂಡ ಇದೆ. ಓಕೆ, ABS ಎಲ್ಲ ಬರುತ್ತೆ. ಡಿಫಾಗರ್ ಬರುತ್ತೆ, ವೈಪರ್ ಬರೋದಿಲ್ಲ. ಬ್ಯಾಕ್ ಸೈಡ್ ತುಂಬ ಚೆನ್ನಾಗಿದೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದೆ ಸರ್? ಸರ್ ನಾನು ಇದನ್ನ 5,45 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದವರಿಗೆ ಇನ್ನೂ ಸ್ವಲ್ಪ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. 5,45 ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ರಿವ್ಯೂ ನೋಡಿ ಮತ್ತೆ ನಾವು ಅಲ್ಲಿ ವಾಲ್ ತೋರಿಸಿ ನಮ್ಮ ಹತ್ರ ಇದು ಇಷ್ಟು ಸಿಂಪಲ್ ಆಗಿ ನಾವು ಹಾಕಿರೋ ಅಂಥದ್ದು. ಬನ್ನಿ ವಾಲ್ನ ನೋಡೋಣ. ಮೆಮರಿ ಹಾಲ್ ಅಂತ ಮಾಡಿದ್ದಾರೆ, ಮೆಮರಿ ರೂಮ್ ಕಮ್ ಆಫೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಳಗಡೆ ಸಾಕಷ್ಟು ಫೋಟೋಗಳು ನೋಡ್ತಾ ಇರುವಂಥದ್ದು. ಇವೆಲ್ಲ ಏನು ಕಸ್ಟಮರ್ಸ್ ಇದ್ದಾರೆ ಎಲ್ಲರೂ ಸ್ಯಾಟಿಸ್ಫೈಡ್ ಕಸ್ಟಮರ್ ಅಂತಾರೆ ಹೇಳ್ಬೋದು. ನೋಡ್ತಾ ಇರುವಂಥದ್ದು ನೀವು ಸಾಕಷ್ಟು ಒಂದು ವಾಲ್ ಫೋಟೋಸ್ ಕೂಡ ಇಲ್ಲಿ ಅಂಟಿಸಿದ್ದಾರೆ. ಇಷ್ಟೇ ಅಲ್ಲ, ತುಂಬ ಫೋಟೋಸ್ಗಳಿದ್ದಾವೆ ಅಂತೆ, ಅಣ್ಸಕ್ಕೆ ಟೈಮ್ ಸಿಕ್ಕಿಲ್ವೇನೋ? ಇಲ್ಲ, ಇನ್ನೂ ತೆಗಿಬೇಕು, ಸಪೋಸ್ ಇನ್ನೂ ಜಾಗ ಮಾಡಬೇಕು. ಯಾಕಂದ್ರೆ ಗೋಡೆ ಇರೋದ್ರಿಂದ ಅದಷ್ಟು ಇದಾಗಲ್ಲ. ಅದಕ್ಕೆ ಏನಾರ ಒಂದು ಐಡಿಯಾ ಮಾಡಿ ಮಾಡ್ಬೇಕು ಅದಕ್ಕೆ ನೀಟುಗೋಸ್ಕರ. ಯಾಕಂದ್ರೆ ನಾವು ಇದು ರೀಸೆಂಟಾಗಿ ಓಪನ್ ಮಾಡಿರೋಂಥ ಶೋರೂಮು, ಜಸ್ಟ್ ಒಂದು 1 ವರ್ಷ ಆಗಿ ಬರ್ತಾ ಇದೆ ಅಷ್ಟೇ. ಸೊ ಅಂದರೆ ಲೈಕ್ ಈ ಫೀಲ್ಡಿಗೆ ಏನು ಹೊಸಬ್ರೇನಲ್ಲ, ಹಳಬ್ರೆ, ಬಟ್ ಓಪನ್ ಮಾಡಿರೋದು ಹೊಸದಾಗಿ ಓಪನ್ ಮಾಡಿದ್ದೀವಿ. ಹಾಗಾಗಿ ಸ್ವಲ್ಪ ಈ ಬೇರೆ ಇರ್ತಾರೆ, ನೆಗೆಟಿವ್ ಹುಡುಕರು ಇರ್ತಾರೆ, ಅಯ್ಯೋ ನನ್ಗೆ ಯಾಕಪ್ಪ ಅನ್ನೋರು ಇರ್ತಾರೆ. ನಾನು ಅದನ್ನ ಬಗ್ಗೆ ಹೇಳ್ತಲ್ಲ, ನಿಮಗೆ ಕಂಪೇರೇಟ್ ಮಾಡ್ಕೊಂಬನ್ನಿ. ಗಾಡಿ ಚೆನ್ನಾಗಿದ್ರೆ ಖಂಡಿತ ಇನ್ನೂ 4 ಜನಕ್ಕೆ ನಾವೇ ಕರ್ಕೊಬರ್ತೀರ, ಅಷ್ಟು ಗ್ಯಾರಂಟಿ ಕೊಡ್ತೀವಿ. ಆವಾಗಲೇ ಒಂದು ಮಧ್ಯಾಹ್ನ XUV ಕೂಡ ಸೆಲ್ ಮಾಡಿದ್ರು, ಕಸ್ಟಮರ್ ತುಂಬ ಹ್ಯಾಪಿ ಆಗಿದ್ದಾರೆ ಅಂತಲೇ ಅನ್ಬೋದು. ಅಂದರೆ ವಿತಿನ್ 2 days ಅಲ್ಲಿ ಲೋನ್ ಆಗಿದೆ ಸರ್, ಹ್ಯಾಪಿ ಆಗಿದ್ದಲ್ಲ. ಇನ್ನು ವಿತಿನ್ 2 days ಅಲ್ಲಿ ಆಗ್ಬಿಟ್ಟಿದೆ. 2 days ಅಲ್ಲಿ XUV ಲೋನ್ ಮಾಡ್ಕೊಟ್ಟಿದ್ದೀನಿ. ಅದಕ್ಕಿಂತ ಹೆಚ್ಚು ಅಂತ ಹೇಳಿದ್ರೆ ಈಗ ಒಂದು ಕೊರೋಲಾ ಆಲ್ಟಿಸ್ ನೋಡ್ತಿರಲ್ಲ ಕಸ್ಟಮರು, ಇವತ್ತೇ ಎಲ್ಲ ಕ್ಲಿಯರ್ ಮಾಡಿ ಇವತ್ತೇ ಕೊಡ್ತಾ ಇದ್ದೀನಿ. ಬೆಳಗ್ಗೆ 11 ಗಂಟೆ ಬಂದರು, ಆಲ್ಮೋಸ್ಟ್ 70% ಕ್ಲಿಯರ್ ಆಗಿದೆ. ವ್ಯಾಲ್ಯೂಯೇಷನ್ ಅಲ್ಲಿ ಪ್ರತಿಯೊಂದು ಕ್ಲಿಯರ್ ಆಗಿದೆ. ಸೊ ಒಂದು 90% ಕೆಲಸ ಮುಗಿದ್ರೆ ಕೊಟ್ಬಿಡ್ತೀವಿ. ಹೌದಾ? ಆಫೀಸ್ ಆ ಕಡೆ ಇದೆ, ರಿಸೆಪ್ಷನ್ ಬರುತ್ತೆ. ರಿಸೆಪ್ಷನ್ ಬರುತ್ತೆ. ಇದು ರಿಸೆಪ್ಷನ್ನು ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಟೀರಿಯರ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ಶೋರೂಮ್ ಪಕ್ಕದಲ್ಲೇ ಈ ಒಂದು ರೂಮ್ ನೋಡ್ತಾ ಇರುವಂಥ ತುಂಬ ಹ್ಯಾಪಿ ಸ್ಮೈಲಿಂಗ್ ಕಸ್ಟಮರ್ಸ್ ಇದ್ದಾರೆ. ಈ ಒಂದು ಫೋಟೋಗಳಿಂದನೇ ನಮಗೆ ಗೊತ್ತಾಗುತ್ತೆ ಎಷ್ಟು ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ಅಂತ ಅಲ್ವಾ? ಈ ಕಡೆ ಆಕ್ಚುಲಿ ಈ ಗ್ಲಾಸ್ ಹಾಕ್ಬೇಕು, ನೆಕ್ಸ್ಟ್ ಇದನ್ನ ಪ್ಲಾನ್ ಮಾಡ್ತಾ ಇದೀವಿ. ಈಗ ವೀಕೆಂಡ್ ಇರೋದ್ರಿಂದ ಶುಕ್ರವಾರ, ಶನಿವಾರ, ಭಾನುವಾರ ಸ್ವಲ್ಪ ಕಷ್ಟ. ಕಳ್ಕೊಂಡು ನೆಕ್ಸ್ಟ್ ವೀಕ್ ಡೇಸ್ ಅಲ್ಲಿ ಸ್ವಲ್ಪ ಮಾಡ್ತೀವಿ. ಹೌದಾ? ಹೌದು. ಏನಾದ್ರು ಆಫರ್ಸ್ ಇರ್ಬೋದು ನಿಮ್ಮ ವ್ಯೂವರ್ಸ್ ನಮ್ಮ ವಾಲ್ ಅಲ್ಲಿ ಖಂಡಿತ ಬಂದ್ರು ಬರ್ಬೋದು. ಹೌದೌದು, ನಮ್ಮ ವ್ಯೂವರ್ಸ್ ಡೆಫಿನೆಟ್ ಆಗಿ ಈ ವಾಲ್ ಅಲ್ಲಿ ಪಕ್ಕಾ ಬರ್ತೀರಾ ಅಂತ ಅನ್ಕೊಂತೀನಿ. ಬರಂಗಿದ್ರೆ ಇಮಿಡಿಯೇಟ್ ಕಾಲ್ ಮಾಡಿ ಬಂದು ವಿಸಿಟ್ ಮಾಡಿ ಕಾರ್ಸ್ನ ತಗೊಳ್ಳಿ. ಏನಾದ್ರು ನಮ್ಮ ವ್ಯೂವರ್ಸ್ ಬರೋದಕ್ಕೆ ಏನಾದ್ರು ಆಫರ್ ಗಿಫರ್ ಏನಾದ್ರು? ಆಫರ್ ಅಂತ ಏನಿಲ್ಲ, ನಾರ್ಮಲ್ ಆಗಿ ವಾರಂಟಿ ಗ್ಯಾರಂಟಿ ಎಲ್ಲ ಕೊಟ್ಟೇ ಕೊಡ್ತೀವಿ. ಸೊ ಆಫರ್ ಅಂತ ಏನಿಲ್ಲ. ಆಫರ್ ಅಂತ ಹೇಳಿದ್ರೆ ಒಂದೇ ಒಂದು ಬರುತ್ತೆ, ಒಳ್ಳೆ ಗಾಡಿ ಕೊಡ್ತೀವಿ. ಖಂಡಿತವಾಗ್ಲೂ ನೀವು ಹೊರಗಡೆ ತಗೊಂಡೋಗಿ 10 ಅಲ್ಲ 50 ಜನ ಚೆಕ್ ಮಾಡಿಸಿದ್ರು, 50 ಜನ ನೋಡಿದ್ರು ಒಳ್ಳೆ ಗಾಡಿ ಅಂತ ಮಿನಿಮಮ್ 40-45 ಜನ ಹೇಳ್ಬೇಕು. ಯಾಕೆ ಗೊತ್ತಾ? 5 ಜನ ಕೆಟ್ಟದ್ದು ಇದ್ದೇ ಇರ್ತಾರೆ. ಮಿನಿಮಮ್ 40 ಅಟ್ಲೀಸ್ಟ್ 45 ಬೇಡ, 40 ಹೇಳೋರು ಆ ಥರ ಗಾಡಿನ ಕೊಟ್ಟೆ ಕೊಡ್ತೀನಿ. ಓಕೆ, ಅದಕ್ಕಿಂತ ದೊಡ್ಡ ಆಫರ್ ಏನ್ ಬೇಕು? ಒಳ್ಳೆ ಗಾಡಿ ಅಲ್ವಾ? ನೀವು ಬರೋದೇ ಒಂದು ಗಾಡಿ ತಗೊಳಕ್ಕೆ, 6 ಮಂತ್ಗೆ ಓಡ್ತವೆ, ಆಮೇಲೆ ನಿಂತೋಯ್ತವೆ. ಆ ಥರ ಗಾಡಿ ಬದಲು 10,000 ಜಾಸ್ತಿ ಅನ್ನಿಸ್ಬೋದು. ಕಂಪ್ಲೀಟ್ ಶೋರೂಮ್ ಇಷ್ಟಿರೋ ಗಾಡಿ ಬೇಕಾದ್ರೆ ನಿಮಗೆ ಯಾವುದೇ ಗಾಡಿ ಯಾವುದೇ ಕಂಪ್ನಿ ಚೆಕಪ್ ಬೇಕಾದ್ರೆ ತೊಗೊಂಡೋಗಿ ಮಾಡ್ಕೋಬೋದು. ಈಗ ರೆನಾಲ್ಟ್ ಇದೆ ರೆನಾಲ್ಟ್ ಕಂಪ್ನಿ, ಸ್ಕೋಡಾ ಇದ್ರೆ ಸ್ಕೋಡಾ, ಸ್ವಿಫ್ಟು, ಮಾರುತಿ ಇದ್ರೆ ಮಾರುತಿ, ಫೋರ್ಡ್ ಇದೆ ಫೋರ್ಡು, ಯಾವುದೇ ಕಂಪ್ನಿ ಇದ್ರೆ ಕೂಡ ನೀವು ಹೋಗಿ ಚೆಕಪ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಅಥವಾ ನಿಮ್ಮ ಲೋಕಲ್ ಗ್ಯಾರೇಜು, ನಿಮ್ಮ ರೆಗ್ಯುಲರ್ ಗ್ಯಾರೇಜ್ ಯಾರು ಮೆಕ್ಯಾನಿಕಲ್ ಇದ್ರೆ ಕರ್ಕೊಬಂದು ಕೂಡ ಚೆಕ್ ಮಾಡ್ಕೋಬೋದು, ಚೆಕ್ ಮಾಡಿ ತಗೋಬೋದು. ಹೌದು. ಓಕೆ, ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ ಆಗಿ ನನ್ನ ಚಾನೆಲ್ನ ಲೈಕ್, ಶೇರು, ಕಾಮೆಂಟ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ.
ಹರೀಶ್ ಸರ್ ನಂಬರು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಇಮಿಡಿಯೇಟ್ ಬಂದು ಈ ವಾಲಲ್ಲಿ ನಿಮ್ಮದು ಒಂದು ಫೋಟೋ ಅಂಟಿಸ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಬಂದಾಗ ನನಗೂ ನೋಡೋಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಡೆಫಿನೆಟಾಗಿ ಕಾಮೆಂಟ್ ಮಾಡಿ ಯಾವ ಚಾನೆಲ್ ಮುಖಾಂತರ ಬಂದಿದ್ದೀರಾ. ನನ್ನ ಚಾನೆಲ್ ಮುಖಾಂತರ ಬಂದರೆ ಕಾಮೆಂಟ್ ಮಾಡಿ ತಿಳಿಸಿ, ನನಗೂ ಖುಷಿ ಆಗುತ್ತೆ. ಸರ್ ಕೂಡ ನೋಡ್ತಾ ಇದ್ದಾರೆ ನನ್ನ ಕಾಮೆಂಟ್ ಬಾಕ್ಸು, ಸೊ ದ್ಯಾಟ್ ಅವರು ಕೂಡ ಅಲ್ಲಿ ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ನಾನು ಕೂಡ ಡೆಫಿನೆಟಾಗಿ ಮಾಡೇ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಸೊ ಥ್ಯಾಂಕ್ ಯು.